கொண்டாரே. நான் சுமக்கும் தேவையில்லை, நான் சுமக்கும் தேவையில்லை. இயேசுவின் காயங்களால் சுகமானே, சுகமானே. இயேசுவின் காயங்களால் சுகமாக ஏற்றுக்கொண்டார். என் நோய்கள் சுமந்து கொண்டார், என் துக்கம் ஏற்றுக்கொண்டார். இயேசுவின் காயங்களால் சுகமானே, சுகமானே. இயேசுவின் காயங்களால் சுகமானே, சுகமானே. இயேசு சுமந்து கொண்டாரே, நான் சுமக்கும் தேவையில்லை. இயேசு சுமந்து கொண்டாரே, நான் சுமக்கும் தேவையில்லை. என் நோய்கள் சுமந்து கொண்டார், என் துக்கம் ஏற்றுக்கொண்டார். என் நோய்கள் சுமந்து கொண்டார், என் துக்கம் ஏற்றுக்கொண்டார். ಯೇಸು ನನ್ನ ಪಾಪ, ಭಾರ, ಶಾಪ, ರೋಗಗಳನ್ನು ಹೊತ್ತುಕೊಂಡಿದ್ದಾನೆ. ನಾವು ಹೋರುವ ಅಗತ್ಯವೇ ಇಲ್ಲ. ನಮ್ಮ ದುಃಖಗಳನ್ನ ಆತನು ಹೊತ್ತನು, ಆದರೆ ಆ ದುಃಖಗಳು ನಾವು ಹೊರುವ ಅಗತ್ಯ ಇಲ್ಲ. ಯೇಸು ಸುಮ್ಮಂದುಕೊಂಡಾರೆ, ನಾ ಸುಮಕ್ಕಂ தேவையில்லை, தேவையில்லை. ಯೇಸುವಿನ ಗಾಯಗಳಾಲ್ ಸುಗಮಾನೇ, ಸುಗಮಾನೇ. ಯೇಸುವಿನ ಗಾಯದಿಂದ ಗುಣವಾದೆವು, 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 ಗುಣವಾದೆವು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಜಾಗೃತಿಯಿಂದ ಕೇಳಬೇಕಾಗಿರ್ತಕ್ಕಂಥ ಮಹಾಪ್ರಪಂಚ ಯಾವುದೇ ಖ್ಯಾತ ಪ್ರಖ್ಯಾತ ಇಲ್ಲದಂತ ವ್ಯಕ್ತಿ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ವಾಲ್ ಪೋಸ್ಟರ್ಗಳಿಲ್ಲ, ಹ್ಯಾಂಡ್ ಬಿಲ್ಸ್ಗಳಿಲ್ಲ, ಮತ್ತು ಯಾವುದೇ ಮಾಧ್ಯಮ ಇಲ್ಲ. ಈ ಒಂದು ದೊಡ್ಡ ಕೂಟಗಳು ಏರ್ಪಾಟಾಗ್ತಾ ಇದೆ ಎಂಬುದಾಗಿ, ಯಾವುದು ಬ್ರದರ್ ಭಕ್ತ ಸಿಂಗ್ ಅವರ ಕೂಟಗಳು ಏರ್ಪಾಟಾಗ್ತಾ ಇದೆ ಅಂತೇಳಿ ಯಾವುದೇ ಪಾಂಪ್ಲೆಟ್ಗಳು, ವಾಲ್ ಪೋಸ್ಟರ್ಗಳು, ಮಾಧ್ಯಮದ ಯಾವುದೇ ಸಾಧನೆಗಳಿಲ್ಲಾಗಿತ್ತು ಆ ಸಮಯದಲ್ಲಿ. ಆದರೂ ಜನರು, ನೂರಾರು ಜನರು, ಜನಸ್ತೋಮ ತುಂಬಿ ಬರ್ತಿತ್ತು ಆ ಕಾಲದಲ್ಲಿ. 1939ರಿಂದ 45ನೇ ಶತಮಾನದಲ್ಲಿ ನಡೆದಿರತಕ್ಕಂಥ ಘಟನೆ ಹೇಳ್ತಾ ಇದ್ದೇನೆ ನಾನು. ಇದು ಮಹಾಪ್ರಪಂಚದ ಯುದ್ಧ ಅವಧಿಯನ್ನು ನಡೀತಾ ಇತ್ತು. ಯುದ್ಧ ನಡೀತಿತ್ತು ಅವಾಗ, ಪ್ರಪಂಚದ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಅಂತ ಸಮಯದಲ್ಲಿ ಕೂಡ ಜನರು ಬಾಂಬ್ ದಾಳಿಗೆ ಅಥವಾ ಯಾವುದೇ ಒಂದು ರೀತಿಯಾದಂಥ ಭಯಭೀತಿ ಇಲ್ಲದೆ ಬ್ರದರ್ ಭಕ್ತ ಸಿಂಗ್ ಅವರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ಆಶ್ಚರ್ಯವಾದಂಥ ಸಂಗತಿ ಏನಂದ್ರೆ, ಅವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಾಗ, ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವಾಗ, ಅವರ ಸ್ವಸ್ಥತೆಗಳು ಸಾರ್ತಿಲಾಗಿದ್ರು. ಆದರೂ ಅವರು ಮಾನಸಾಂತರ, ತಿರುಗಿ ಜನ್ಮಿಸಬೇಕು, ಪಾಪಗಳನ್ನು ಬಿಟ್ಟು ತಿರುಗಿಕೊಳ್ಳಬೇಕು, ಕರ್ತನನಾದ ಯೇಸು ಕ್ರಿಸ್ತನನ್ನು ಒಡೆಯನಾಗಿ ಅಂಗೀಕರಿಸಿಕೊಳ್ಳಬೇಕು, ಮತ್ತು ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ಎಲ್ಲ ಕ್ರೈಸ್ತ ಸಭಿಕರು ವಿಧೇಯರಾಗಿ ಅಧೀನರಾಗಿ ನಡ್ಕೊಳ್ಳಬೇಕೆಂಬುದಾಗಿ ಕಟ್ಟುನಿಟ್ಟಾಗಿ ಆತನು ಸಾರಿ ಹೇಳುತ್ತಿದ್ದನು. ಈ ರಾಜ್ಯದ ನೀತಿ, ಈ ರಾಜ್ಯವನ್ನು ಸಾರಿ ಹೇಳ್ತಾ ಇರುವಾಗ ಆತನು ಸ್ವಸ್ಥತೆಗಳ ಕೂಡಿಕೆಗಳಿಂದ ಯಾವತ್ತಿಗೂ ಜಾಹೀರಾತು ನೀಡಲಿಲ್ಲ ಅಥವಾ ಹೇಳಲಿಲ್ಲ. ಆದರೆ ಸುವಾರ್ತೆ ಕೂಡಿಕೆಗಳೆಂಬುದಾಗಿ ಹೇಳ್ತಿದ್ರು ಅವರು. ಆದರೆ ಒಂದು ಆಶ್ಚರ್ಯದ ಸಂಗತಿ ಏನಂದ್ರೆ, ಅವರ ಸುವಾರ್ತೆ ಕೂಡಿಕೆಗಳಲ್ಲಿ ಅದ್ಭುತಗಳು, ಸೂಚಕ್ರಿಯೆಗಳು, ಸ್ವಸ್ಥತೆಗಳು, ಮಹತ್ವ ಕಾರ್ಯಗಳು ತನ್ನಿಂತಾನೇ ನಡೀತಾ ಇತ್ತು. ಹಲ್ಲೆಲೂಯಾ. ಕೇಳಿಸ್ಕೊಳ್ಳೋಣ ಅದ್ಭುತವಾದಂಥ ಸಂಗತಿ. ಲೂಕಾ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಮಾತು ಹೇಳಲಾಗಿದೆ. ಈಗೋ ಹಳೆ ಒಡಂಬಡಿಕೆಯಲ್ಲಿ ಬಂದಿರತಕ್ಕಂಥ ಘಟನೆ. ಯೋಹಾನ ಸ್ನಾನಿಕನು ಸುವಾರ್ತೆ ಸಾರ್ಲಿಕ್ಕೆ ಮುಂಚೆ ಏನು ಸಾರಲ್ಪಡ್ತಿತ್ತು? ಹೊಸ ಒಡಂಬಡಿಕೆಗಿಂತ ಮುಂಚೆ
ಹಳೆ ಒಡಂಬಡಿಕೆಯಲ್ಲಿ ಏನು ಸಾರಲ್ಪಡ್ತಿತ್ತು? ನ್ಯಾಯ ಪ್ರಮಾಣಗಳು ಅಂದರೆ ಧರ್ಮಶಾಸ್ತ್ರವು ಹಾಗೂ ಪ್ರವಾದನೆಗಳು ಸಾರಲ್ಪಡ್ತಾ ಇತ್ತು. ಈಗ ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ, ರಾಜಾದ ಬರಲಿಕ್ಕಿದ್ದಾನೆ, ವಿಮೋಚಕನು ಬರಲಿಕ್ಕಿದ್ದಾನೆ, ಎಲ್ಲರಿಗೆ ಬಿಡುಗಡೆ, ರೋಗದಿಂದ ಮುಕ್ತಿ, ಶಾಂತಿ, ಸಮಾಧಾನ, ಎಲ್ಲ ಥರವಾದ ರೋಗಗಳಿಂದ ಮುಕ್ತಿ ಸಿಗ್ತದೆ ಎಂಬುದಾಗಿ ಈ ರೀತಿಯಾದಂಥ ಪ್ರವಚನಗಳು ಸಾರಲ್ಪಡ್ತಾ ಇತ್ತು ಮೊದಲನೇ ಆಗಮನದ ಕುರಿತು ಹಳೆ ಒಡಂಬಡಿಕೆಯಲ್ಲಿ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಸ್ನಾನಿಕನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿ ಸಾರಿ ಹೇಳ್ತಾ ಇದ್ರು. ಆಗ ದೇವರ ರಾಜ್ಯದ ಸುವಾರ್ತೆಯನ್ನು ಹೇಗೆ ಸಾರ್ತಿದ್ದಂದ್ರೆ, ಈಗೋ ದೇವರ ರಾಜ್ಯ ಸಮೀಪದಲ್ಲಿದೆ. ನರಕ ಎರಡನೇ ಆಗಮನ ಅಲ್ಲ ಅಲ್ಲಿ ಸಾರಿದ್ದು, ಅಕರೆ ದೇವರ ರಾಜ್ಯ ಸಮೀಪದಲ್ಲಿದೆ, ಮನಸ್ಸು ತಿರುಗಿಕೊಂಡು ಆ ರಾಜ್ಯದೊಳಗೆ ಬನ್ನಿ ಎಂಬುದಾಗಿ ಆತನು ಕರೆ ಕೊಡ್ತಿದ್ದ. ಅದಕ್ಕಾಗಿ ಲೂಕಾ ಸುವಾರ್ತೆ 16ನೇ ಅಧ್ಯಾಯ 12 ಎಂದಿನಿಂದ ಯೋಹಾನ ಸ್ನಾನಿಕನಿಂದ ದೇವರ ರಾಜ್ಯದ ಸುವಾರ್ತೆ ಸಾರಲ್ಪಡುತ್ತಿತ್ತು. ಆಗ ಅದರೊಳಗೆ, ಆ ರಾಜ್ಯದೊಳಗೆ ಅನೇಕ ಜನರು ನುಗ್ಗಿ 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 ಪ್ರವೇಶ ಮಾಡ್ತಿದ್ರಂತೆ, ಬಲವಂತವಾಗಿ ನುಗ್ಗಿ ಪ್ರವೇಶ ಮಾಡ್ತಿದ್ರಂತೆ. ಅಂದ್ರೆ ಸುವಾರ್ತೆಯಲ್ಲಿರ್ತಕ್ಕಂಥ ಸತ್ಯ, ಆ ಸುವಾರ್ತೆ ಏನು, ಆ ಸುವಾರ್ತೆ ಏನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ಈ ಕಾರ್ಯಗಳನ್ನು ಬಹಳ ಜಾಗೃತಿಯಿಂದ ಗಮನಿಸೋಣ. ಈ ಅವಧಿಯಲ್ಲಿ 1940ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬ್ರದರ್ ಭಕ್ತ ಸಿಂಗ್ ಅವರು ಮೆಡ್ರಾಸ್ ಎಂಬ ಪಟ್ಟಣಕ್ಕೆ ಅಲ್ಲಿ ಅವತನ ಪಾಪಿಯಾರ್ ಎಂಬ ರೋಡ್ಗೆ ಬಂದು ಅಲ್ಲಿ ಒಂದು ಸ್ಕಾಟಿಷ್ ಚರ್ಚ್ ಇದೆ. ಸ್ಕಾಟ್ಲ್ಯಾಂಡಿನ ಅಂದರೆ ಸ್ಕಾಟಿಷ್ ಚರ್ಚ್ ಇತ್ತು ಅಲ್ಲಿ ಆ ಸಮಯದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ. ಆ ಸಮಯದಲ್ಲಿ ಆತನು ಆ ಒಂದು ಸ್ಕಾಟ್ಲ್ಯಾಂಡ್ ಚರ್ಚ್ ಅಂದರೆ ಭಕ್ತ ಸಿಂಗ್ ಅವರನ್ನು ಎಲ್ಲ ಡಿನಾಮಿನೇಷನ್ ಅವರು, ಎಲ್ಲ ಸಂಸ್ಥೆಯವರು, ಎಲ್ಲ ಥರದ ಚರ್ಚ್ಗಳು ಅವರಿಗೆ ಆಮಂತ್ರಣ ಕೊಡ್ತಿತ್ತು, ಕರೆ ಕೊಡ್ತಾ ಇದ್ರು, ಬನ್ನಿ ನಮ್ಮ ಚರ್ಚಲ್ಲಿ ಬಂದು ವಾಕ್ಯ ಹೇಳಿ, ನಮ್ಮ ಚರ್ಚ್ಗಳಲ್ಲಿ ಬಂದು ವಾಕ್ಯ ಹೇಳಿ ಎಂಬುದಾಗಿ ಕರೆ ಕೊಡ್ತಾ ಇತ್ತು. ಕರೆ ಕೊಡ್ತಾ ಇರುವಾಗ ಏನಾಯಿತು, ಆ ಸಮಯದಲ್ಲಿ ಕರೆ ಕೊಡ್ತಾ ಇರುವಾಗ ಈತನು ಬಹಳ ದಿವಸಗಳ ನಂತರ ಮೆಡ್ರಾಸ್ಗೆ ಬರ್ತಾನೆ. 1940ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ. ಆ ಸಮಯದಲ್ಲಿ ಎರಡನೇ ಮಹಾಪ್ರಪಂಚ ಯುದ್ಧ ನಡೀತಾ ಇರ್ತದೆ. ಸುಮಾರು 70 ದೇಶಗಳು ಒಳಗೊಂಡ್ರೆ ಮಹಾಪ್ರಪಂಚ ಯುದ್ಧ ನಡೀತಾ ಇರ್ತದೆ. ಆ ಸಮಯದಲ್ಲಿ ಕೂಡ ಬ್ರದರ್ ಭಕ್ತ ಸಿಂಗ್ ಅವರು ಫಲಾನಾ ಸ್ಥಳಕ್ಕೆ, ಸ್ಕಾಟ್ಲ್ಯಾಂಡ್ ಅಂದರೆ ಸ್ಕಾಟಿಷ್ ಚರ್ಚ್, ಸೇಂಟ್ ಆಂಡ್ರೂಸ್, ಅವತನ ಪಾಪಿಯರ್ ರೋಡ್ಗೆ ಬರ್ತಾ ಇದ್ದಾರೆ, ಅಲ್ಲಿ ದೊಡ್ಡ ಕೂಟಗಳು ನಡೀತಾ ಇದೆ ಎಂಬುದಾಗಿ ಹೇಳಿದ್ರೆ, ಬಾಯಿ ಮಾತಿನ ಮಾತ್ರ, ಯಾವುದೇ ವಾಲ್ ಪೋಸ್ಟರ್ ಇಲ್ಲ ಮತ್ತು ಯಾವುದೇ ರೀತಿ ಬಾಯಿ ಮಾತಿನ ಮೂಲಕವಾಗಿ ಹೋಗಿ ಸಂದೇಶ ಸಾರಲ್ಪಡ್ತಿತ್ತು. ಆಮೇಲೆ ಈತನು ಬರ್ತಾ ಇದ್ದಾನೆ ಎಂಬುದಾಗಿ ಅವಾಗ ಏನಾಯ್ತು, ಅನೇಕ ಜನರು, ಗ್ರಾಮ ಹಳ್ಳಿ ಪಟ್ಟಣಗಳಿರ್ತಕ್ಕಂಥ ಅನೇಕ ಜನರು ಬ್ರದರ್ ಭಕ್ತ ಸಿಂಗ್ ಅವರ ಪ್ರಾರ್ಥನೆ ಕೂಟಗಳಿಗೆ ಕೂಡಿ ಬರ್ತಿದ್ರಂತೆ. ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂದರೆ, ಬ್ರದರ್ ಭಕ್ತ ಸಿಂಗ್ ಅವರ ವೈಯಕ್ತಿಕ ಸಾಕ್ಷಿ ಬಹು ಭಯಭಕ್ತಿಯಿಂದ ನಡ್ಕೊಳ್ಳತಕ್ಕಂಥ ದೇವರ ಮನುಷ್ಯನಾಗಿದ್ದ ಆತನು. ದೇವರಿಗೆ ಸಂಪೂರ್ಣವಾಗಿ ಆಧೀನನಾಗಿ ವಿಧೇಯನಾಗಿ ನಡೆಯತಕ್ಕಂಥ ಓರ್ವ ವ್ಯಕ್ತಿಯಾಗಿದ್ದ ಆತನು. ಹಲ್ಲೆಲೂಯಾ. ಈತನು ಬರ್ತಾ ಇದ್ದಾನೆ ಎಂಬುದಾಗಿ ಈತನ ಹೆಸರು ಕೇಳಿರುವಾಗಲೇ ಜನರು ಬರ್ತಾ ಇದ್ದಾರೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಆದಿಕಾಂಡದ ಮೊದಲನೇ ಸುವಾರ್ತೆ ನೆರವೇರಿದಿಲ್ಲ. ಏನು ಹೇಳಿದಾನೆ, ನಾನು ಹೇಳಿರುವ ನೀನು ನಿನ್ನ ದೇಶವನ್ನು, ನಿನ್ನ ತಾಯಿ ತಂದೆಗಳು, ಬಂಧು ಮಿತ್ರಗಳನ್ನು ಬಿಟ್ಟು ನಾನು ಹೇಳುವ ದೇಶಕ್ಕೆ ಹೊರಟು ಬಾ ಎಂಬುದಾಗಿ ಆ ಬ್ರಾಹ್ಮಣಿಗೆ ದೇವರು ಆಜ್ಞಾಪಿಸಿದಂತೆ ಹೊರಟು ಬಾ, ಆಗ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ಹೆಸರನ್ನು ಖ್ಯಾತ ಪ್ರಖ್ಯಾತವಾಗಿ ಮಾಡುತ್ತೇನೆ, ಮತ್ತು ನೀನು ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿರ್ತಿ. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಆಶೀರ್ವದಿಸುವವರು ಆಶೀರ್ವದಿಸಲ್ಪಡ್ತಾರೆ, ನಿನ್ನನ್ನು ಶಪಿಸುವವರು ಶಪಿಸಲ್ಪಡ್ತಾರೆ ಅನ್ನತಕ್ಕಂಥ ವಾಕ್ಯವು ಅಕ್ಷರ ಸಹಿತವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರದರ್ ಭಕ್ತ ಸಿಂಗ್ ಅವರ ಜೀವನದಲ್ಲಿ ನಡೆದಿದೆ. ನಾನು ನಿನ್ನ ಹೆಸರನ್ನು ಖ್ಯಾತ ಪ್ರಖ್ಯಾತಕ್ಕೆ ತರ್ತೀನಿ ಎಂಬುದಾಗಿ. ಆತನ ಯಾವತ್ತೂ ತನ್ನ ಹೆಸರು ಖ್ಯಾತಕ್ಕೆ ತರಲಿಕ್ಕೆ ಅಂದರೆ ಯೋಚನೆ ಮಾಡಿಲ್ಲ. ಆದರೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ಈಗ ಎಷ್ಟೋ ಜನರು ಪಾಂಪ್ಲೆಟು, ವಾಲ್ ಪೋಸ್ಟರು, ಥಂಬ್ನೇಲು ಮತ್ತು ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಎಲ್ಲ ಸಾಫ್ಟ್ವೇರ್ ಕಳಿಸಿದ್ರು ಕೂಡ, ಎಲ್ಲ ಕಡೆ ಕಳಿಸಿದ್ರು ಕೂಡ ಏನಾಗ್ತಾ ಇಲ್ಲ, ಜನರು ರಕ್ಷಣೆ ಹೊಂದ್ತಾ ಇಲ್ಲ, ಜನರು
ಕೇಳ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ಆದರೆ ಆತನ ಜೀವನದ ವೈಯಕ್ತಿಕವಾದಂಥ ಕ್ಯಾರೆಕ್ಟರ್ ದೇವರ ಆ ದಿನ ಪ್ರಾರ್ಥನೆ ನಡೀತಾ ಇದೆ. ಅನೇಕ ಜನರು ಅಲ್ಲೇ ಸೇರಿ ಬಂದಿದ್ದಾರೆ. ಎಲ್ಲೇ? ಈ ಔತಣ ಪಾಪಿಯರ್ ಅನ್ನತಕ್ಕಂಥ ರೋಡ್ನಲ್ಲಿ ಇರತಕ್ಕಂಥ ಚರ್ಚ್ಗೆ ಸೇರಿ ಬಂದಿದ್ದಾರೆ. ಸೇರಿ ಬಂದ ನಂತರ ಅವರೆಲ್ಲರೂ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಅದ್ಭುತವಾಗಿ ಅಲ್ಲೇ ತುಂಬಿ ಬಂದಿದ್ದಾರೆ. ತುಂಬಿ ಬಂದಿದ್ದ ಕೂಡಲೇ ಪ್ರಾರ್ಥನೆ ಎಲ್ಲ ಆರಂಭವಾಯಿತು. ಅಲ್ಲೇ ಪ್ರಾರ್ಥನೆ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದ ಕೂಡಲೇ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ನೋಡ್ರಿ, ದೇವರು ತನ್ನ ಜನರೊಟ್ಟಿಗೆ ಇದ್ದುಕೊಂಡು ಸೂಚಕ್ರಿಯೆಗಳೊಂದಿಗೆ ಆತನು ಸಾಬೀತು ಮಾಡ್ತಿದ್ದನಂತೆ. ಏನು ಮಾಡ್ತಿದ್ರು? ಆತನು ಸಾಬೀತು ಪ್ರೂವ್ ಮಾಡ್ತಿದ್ದನು, ಪುಷ್ಟೀಕರಿಸುತ್ತಾ ಇದ್ದನು. ಎಲ್ಲರೂ ಹೇಳ್ತಿರಲ್ಲಯ್ಯ, ಗಂಭೀರವಾಗಿ ಹೇಳ್ತಿರಲ್ಲಯ್ಯ. ಏನು ಪುಷ್ಟೀಕರಿಸ್ತಾ ಇದ್ದನು? ತನ್ನ ಜನರ ಸುವಾರ್ತೆ ಸತ್ಯ ಇದೆ ಎಂಬುದಾಗಿ ತನ್ನ ಕ್ರಿಯೆಗಳ ಮಹತ್ವಕಾಲದಿಂದ ಸಾಬೀತುಪಡಿಸ್ತಾ. ಇಲ್ಲೇನಾಗಿದೆ ಅಂದರೆ, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೀತಿರ್ತಕ್ಕಂಥ ಈ ಬ್ರದರ್ ಭಕ್ತ ಸಿಂಗ್ ಅವರ ಕಾರ್ಯಕ್ರಮದಲ್ಲಿ ಅನೇಕ ಜನರು ಬಂದರು, ನೂರಾರು ಜನರು ಬಂದರು. ಅದಕ್ಕಾಗಿ ಚರ್ಚ್ ಒಳಗೆ ಪ್ರಾರ್ಥನೆ ನಡೆಸಲಿಕ್ಕೆ ಆಗದೇ ಇರೋದ್ರಿಂದ ಚರ್ಚಿನ ಮುಂದೆ ದೊಡ್ಡ ಮೈದಾನ ಇತ್ತು. ಆ ಮೈದಾನಲ್ಲಿ ಪ್ರಾರ್ಥನೆ ನಡೆಸಲು ಆರಂಭ ಮಾಡಿದರು. ಆರಂಭ ಮಾಡಿರುವಾಗ ಆತನು ಹೊರಗೆ ನಿಂತಿದ್ದಾನೆ. ಎಲ್ಲರೂ ಮೈದಾನಲ್ಲಿ ಕೂತ್ಕೊಂಡಿದ್ದಾರೆ. ಅದೇ ಸಮಯದಲ್ಲಿ ಧಾರಾಕಾರದ ಭಯಂಕರವಾದಂಥ ಹಿಂಗಾರು ಮುಂಗಾರು ಮಳೆ ಬಡಿತಂತೆ. ಒಂದು ಪಕ್ಕದಲ್ಲಿ ಪ್ರಪಂಚದ ಮಹಾಯುದ್ಧ ನಡೀತಾ ಇದೆ, ಎರಡನೇ ಪ್ರಪಂಚದ ಮಹಾಯುದ್ಧ. ಇನ್ನೊಂದು ಪಕ್ಕದಲ್ಲಿ ಧಾರಾಕಾರದ ಭಯಂಕರವಾದಂಥ ಹಿಂಗಾರು ಮುಂಗಾರು ಮಳೆ ಮಸ್ತ್ ಸುರಿತಾ ಇದಂತೆ. ಸುರಿತಾ ಇರುವ ಸಮಯದಲ್ಲಿ ಬ್ರದರ್ ಭಕ್ತ ಸಿಂಗ್ ಅವರು ಮೈಕಲ್ಲಿ ಹೇಳಿದ್ರಂತೆ, ಯಾರು ತಮ್ಮ ತಮ್ಮ ಸ್ಥಳಗಳಿಂದ ಕದಲಬೇಡ್ರಿ, ಅಳಗಾಡಬೇಡ್ರಿ, ಕದಲಬೇಡ್ರಿ, ಇರುವ ಸ್ಥಳದಲ್ಲಿ ನಿಂತುಕೊಳ್ರಿ, ನಿಮ್ಮ ಬೈಬಲ್ಗಳನ್ನು ನಿಮ್ಮ ವಸ್ತ್ರಗಳಲ್ಲಿ ಅದನ್ನು ಅಡಗಿಸಿ ಇಟ್ಕೊಳ್ಳಿರಿ ಎಂಬುದಾಗಿ ಹೇಳಿ ಬ್ರದರ್ ಭಕ್ತ ಸಿಂಗ್ ಅವರು ಸುವಾರ್ತೆ ಸಾರಲಿಕ್ಕೆ ಸ್ಟಾರ್ಟ್ ಮಾಡಿರುವಾಗ ಇವರು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾರೆ, ಎಲ್ಲೆಲ್ಲಿ ನಿಂತ್ಕೊಂಡಿದಾರಲ್ಲ, ಕೂತ್ಕೊಂಡಿರುವ ಸ್ಥಳದಿಂದ ಸುಮಾರು 4-5 ಬೆರಳಷ್ಟು ಎತ್ತರ ನೀರು ಬಂದರೂ ಕೂಡ ಜನರು ಹಾಗೆ ದೇವರ ವಾಕ್ಯದ ದಾಹವನ್ನು ಹೊಂದಿದವರಾಗಿ ಆತನ ವಾಕ್ಯವನ್ನು ಕೇಳ್ತಾ ಇದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಆತನ ವಾಕ್ಯವನ್ನು ಹೇಳ್ತಾ ಇದ್ರು. ಆದ ಕಾರಣ ನಾವು ಆ ಕಾರ್ಯಗಳನ್ನು ನೆರವೇರಿಸ್ತಾ ಇರುವಾಗ ಬಹಳ ಜಾಗೃತಿಯಿಂದ ಕೇಳಬೇಕು. ಅದ್ಭುತ ಸೂಚಕಗಳು ಮಹತ್ವಕಾಲ ಮಾಡತಕ್ಕಂಥ ದೇವರ ಆತನು ಅದ್ಭುತ ರೀತಿಯಿಂದ ಆತನು ತನ್ನ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾನೆ. ಆದರೆ ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರು ಎಷ್ಟು ದೊಡ್ಡ ದೇವರು ಎಂಬುದಾಗಿ ನಾವು ಲಕ್ಷ್ಯ ಕೊಟ್ಟು ನೋಡೋಣ. ಯಾಕಂದ್ರೆ ಮಳೆ ಬರ್ತಾ ಇದ್ರು ಕೂಡ ಬ್ರದರ್ ಭಕ್ತ ಸಿಂಗ್ ಅವರು ಸುವಾರ್ತೆ ಸಾರ್ತಾ ಇದ್ರೆ ಆ ಭಕ್ತರು ಸುಮಾರು 3 ತಾಸು ಭಾರಿ ಮಳೆ ಸುರಿಕೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯ ಕೇಳಿದ್ರಂತೆ. ಕೆಲವು ಚಿಕ್ಕ ಮಕ್ಕಳನ್ನು ಹೊತ್ತುಕೊಂಡಿದ್ರಂತೆ. ಆ ಚಿಕ್ಕ ಮಕ್ಕಳನ್ನು ಮುಚ್ಚಿ ಆ ಮಳೆ ಬರುವುದಲ್ಲಿ ಅಲ್ಲಿ ದೇವರ ವಾಕ್ಯವನ್ನು ಅದ್ಭುತವಾಗಿ ಕೇಳ್ತಾ ಇದ್ರಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ಲಯ್ಯ. ಅದರ ನಿಮಿತ್ತ ಅದು ಕೂಟಗಳಾದ ಮೇಲೆ ಅಷ್ಟಕ್ಕೆ ನಿಂತಿಲ್ಲ. ಈ ಮಳೆ ಇರುವಾಗಲೂ ಕೂಟಗಳು ನಡೀತು. ಮಳೆ ಮುಗಿಯೋದ್ರೊಳಗೂ ಕೂಟಗಳು ಮುಗಿಯೋ ತನಕ ಮಳೆ ಮುಗಿಯಲಿಲ್ಲ. ಬ್ರದರ್ ಭಕ್ತ ಸಿಂಗ್ ಅವರು ಹೇಳಿದ್ರು, ಎಲ್ಲರ ಬೈಬಲ್ಗಳನ್ನು ಮುಚ್ಚಿ ನಿಮ್ಮ ಬಟ್ಟೆಗಳಲ್ಲಿ ಅಡಕವಾಗಿ ಇಟ್ಕೊಳ್ರಿ. ಬ್ರದರ್ ಭಕ್ತ ಸಿಂಗ್ ತೆರೆದ ಬೈಬಲ್ನಲ್ಲೇ ದೇವರ ರಾಜ್ಯದ ಸುವಾರ್ತೆಯನ್ನು ನಿರ್ಭಯದಿಂದ, ಆತ್ಮವಿಶ್ವಾಸದಿಂದ, ಧೈರ್ಯ ಸಾಮರ್ಥ್ಯದಿಂದ ಸುವಾರ್ತೆಯನ್ನು ಸಾರಲಾರಂಭ ಮಾಡಿದ. ಮುಗಿಸಿದ್ರು ಕೂಡಲೇ ದೇವರ ಅದ್ಭುತವಾಗಿ ತನ್ನ ಸಮಯದಲ್ಲಿ ಕಂಬಳಿಯನ್ನು ಹಾಕಿಕೊಂಡು ಬ್ರದರ್ ಭಕ್ತ ಸಿಂಗ್ ಅವರ ಹತ್ರ ಅವರು ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡುವಾಗ, ಖಾಲಿ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ, ಸ್ವಸ್ಥತೆಗಳಿಗಂತ ಪ್ರಾರ್ಥನೆ ಮಾಡೋಲ್ಲ ಅವರು. ಕರ್ತನೆ, ಇವರ ಆತ್ಮವನ್ನು ರಕ್ಷಿಸು, ಇವರ ದೇಹವನ್ನು ರಕ್ಷಿಸು, ಇವರ ದೇಹವನ್ನು ಕಾಪಾಡು, ಅವರ ಆತ್ಮಗಳನ್ನು ರಕ್ಷಿಸು ಎಂಬ ಈ ರೀತಿಯಾದ ಈ ಪ್ರಾರ್ಥನೆಯನ್ನು ಮಾಡುವಾಗ ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ನಡೆದಿರ್ತಕ್ಕಂಥ ಸಂಗತಿ ಏನಂದ್ರೆ, ಅಲ್ಲಿರ್ತಕ್ಕಂಥ ಎಲ್ಲೇ ಆ ಕಂಬಳಿಯಲ್ಲಿ ಅಡಗಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅವನು ಹೋದ ಕೂಡಲೇ ಈ ಮಳೆ ಆದ ಮೇಲೆ ಮತ್ತೊಂದು ದಿನ ಈತನು ಪ್ರಾರ್ಥನೆಗೆ ಬಂದು ಅವಾಗ ಆ ವೇದಿಕೆ ಹತ್ರ ಹೋಗಿ ಜನ ತುಂಬಿ ಬರ್ತಾ ಇದ್ದಾರೆ. ದಿನ ಅವರು ಪ್ರಾರ್ಥನೆ ಇಟ್ಟರೆ 1-2 ದಿವಸ ಅಲ್ಲ, 4-5 ಅಥವಾ 1 ವಾರ ಅಥವಾ 15 ದಿವಸ ಕೂಟಗಳು ಇರ್ತಾವಂತ. ಹಾಗೆ ಕೂಟಗಳಂತೆ ಅವ್ರದ್ದು. ಜನ ಮಾತ್ರ ತುಂಬಿ ಬರ್ತಾರಂತೆ. ಆ ಸಮಯದಲ್ಲಿ ಈ ಕಂಬಳಿಯಲ್ಲಿದ್ದಲ್ಲ ಆ ಮನುಷ್ಯ ಹೇಳ್ತಾನೆ, ಸರ್ ನನಗೊಂದು 5 ನಿಮಿಷ ಕೊಡಿ, ನಾನು ಏನೋ ಹೇಳಬೇಕು ಸಾಕ್ಷಿ ಅಂತ ಹೇಳ್ತಾನೆ. ಏನೇ ಸಾಕ್ಷಿ ಇದೆ?
ಸರ್ ಹೇಳ್ಬೇಕು ಸರ್, ದಯಮಾಡಿ 5 ನಿಮಿಷ ಕೊಡಿ ನನಗೆ ಅಂತ ಹೇಳ್ತಾನೆ. ಅವನು ಅನ್ಯನು. ಅವನನ್ನು ಏನು ಮಾಡಿದ್ರು, ಸರಿ ಅಂತೇಳಿ ಅವನು ಮೈಕ್ ಕೊಟ್ಟರು. ಅವನಿಗೆ ಕೊಟ್ಟರೆ ಅವನೇನಂದ ಗೊತ್ತಿದೆ, ನಾನು 2 ಕಾಲುಗಳು ಕುಷ್ಠರೋಗದ ಗಾಯದಿಂದ ಹುಣ್ಣಾಗಿತ್ತು ನನ್ನ ಕಾಲು. ಹಲ್ಲೆಲೂಯಾ. ಹುಣ್ಣಾಗಿ ನಾನು ಅಂಟ್ರೋಗದಿಂದ ಪೀಡಿತನಾಗಿದ್ದೆ. ಆದರೆ ನಾನು ಪಟ್ಟಣದಲ್ಲಿ ಅಥವಾ ಊರಲ್ಲಿ ಬಂದಿನಂತ ಗೊತ್ತಾಗಿದ್ರೆ ನನ್ನ ಗಾಯವನ್ನು ನೋಡಿ ಅಥವಾ ನನ್ನ ಕಡೆ ಇರತಕ್ಕಂಥ ಆ ಒಂದು ಗಾಯವನ್ನು ನೋಡಿ ನನ್ನನ್ನು ಜನರೆಲ್ಲರೂ ಕಲೆಸಿದು ಕೊಂದಾಗ್ತಾರೆ ಅಂತ ಹೇಳ್ಕೊಂಡು, ಹೊಡೆದು ಹೊರಗಾಗ್ತಾರೆ ಅಂತ ಹೇಳ್ಕೊಂಡು ನಾನು ಕಂಬಳಿಯನ್ನು ಹಾಕ್ಕೊಂಡು ಬಂದಿದ್ದೆ ಆ ದಿನ ಸಂಜೆ ವೇಳೆಯಲ್ಲಿ. ಆಗ ನೀವು ನನಗೆ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ್ರಿ. ಯಾರು? ಬ್ರದರ್ ಭಕ್ತ ಸಿಂಗ್ ಅವರು ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿದರು. ಅದೇ ಕ್ಷಣದಲ್ಲಿ, ಎಷ್ಟು 1940ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ 2000 ವರ್ಷದ ಕೆಳಗೆಲ್ಲ ಹೇಳೋದು ನಾನು, ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು. ಬ್ರದರ್ ಭಕ್ತ ಸಿಂಗ್ ಅವರು ಕೈಯನ್ನು ಹಚ್ಚಿ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ ಕೂಡಲೇ ಆವಾಗಲೇ ಗಾಯ ಸಮೇತ ಆರಿ ಹೋಗಿ ಅದರ ಕಲೆ ಕೂಡ ಕಾಣದೇ ಹೋಯಿತು ಎಂಬುದಾಗಿ ಹೇಳಿ ಆತನ ಸಾಕ್ಷಿಯನ್ನು ಕೊಟ್ಟ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ? ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ? ಅದರ ಕಲೆ ಕೂಡ ಕಾಣದೇ ಹೋಯ್ತು ಅಂತ ಹೇಳಿದ. ಬ್ರದರ್ ಭಕ್ತ ಸಿಂಗ್ ಅವರೆಲ್ಲ ಮೈಕೆಲ್ಲ ತೊಗೊಂಡು ಅವ್ರು ಮಾಡ್ತಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ ಕೂಡ ಭಾಳ ಖುಷಿ ಆಯಿತು. ಇದೇ ರೀತಿಯಿಂದ ಅಷ್ಟಕ್ಕೆ ಸುಮ್ಮನೆ ಇರಲಿಲ್ಲ. ಅಲ್ಲಿ ಇನ್ನೊಂದು ಹೇಳಿ ಮಾಡಿಬಿಟ್ಲು, ಇವನು ಗುಪ್ತವಾಗಿ ಬಂದು ಏನಾಗಿದ್ದಾನೆ, ಗುಣಮುಖನಾಗಿದ್ದಾನೆ, ಯಾರಿಗೂ ಹೇಳಲಿಲ್ಲ. ನನ್ನ ಪ್ರಿಯ ಸಹೋದರರೇ, ಒಂದು ವೇಳೆ ಗುಪ್ತವಾದ ರೋಗಗಳು ನಿಮ್ಮನ್ನು ಕಾಡ್ತಾ ಇದೆಯಾ, ಅಥವಾ ಯಾರಿಗೂ ಹೇಳಿಕೊಳ್ಳಲಾರದಂಥ ಸಂಕಟಗಳು ನೀವು ಅನುಭವಿಸ್ತಾ ಇದ್ದೀರಾ? ನಿಶ್ಚಿಂತರಾಗಿರ್ರಿ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯ ಅಂತರಾಳದಲ್ಲಿರತಕ್ಕಂಥ ಭಾರವು, ನೋವು, ದುಃಖವು ಪರಿಹರಿಸತಕ್ಕಂಥ ಈಗಲೂ ಯೇಸು ಈ ಮಾಧ್ಯಮದ ಮೂಲಕವಾಗಿ ನಿಮ್ಮನ್ನು ಸ್ವಸ್ಥತೆ ಪಡಲು ಆತನು ಶಕ್ತನಾಗಿದ್ದಾನೆ. ಎಲ್ಲರೂ ಹೇಳ್ತೀರಲ್ವಯ್ಯ? ಆತನು ಸರ್ವ ಶಕ್ತನಾಗಿದ್ದಾನೆ. ಆತನು ಯಾವತ್ತಿಗೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂಬುದಾಗಿ ನಾನು ನಿಮಗೆ ಈ ಮೂಲಕವಾಗಿ ತಿಳಿಸಿ ಹೇಳ್ತಾ ಇದ್ದೇನೆ. ನನ್ನ ಪ್ರಿಯ ಸಹೋದರರೇ, ಯಾಕೆಂದರೆ ಅನೇಕ ಜನರು ರೋಗಗಳಾದಾಗ ವೈದ್ಯರ ಹತ್ರ ಹೋಗಲಿಕ್ಕೆ ನಾಚಿಕೊಂಡು, ಅದೇ ರೋಗದಿಂದ ಎಷ್ಟು ತ್ರಾಸಾದರೂ ಕೂಡ ನೊಂದುಕೊಂಡು ದುಃಖ ಬಾಧೆಯಿಂದ ವರ್ಷಗಳು ರೋಗಗಳನ್ನು ಸಹಿಸಿಕೊಂಡಿರ್ತಕ್ಕಂಥ ಅನೇಕ ಸ್ತ್ರೀಯರನ್ನು ನಾನು ಕಂಡೆ, ಕೇಳಿದೆ. ಒಬ್ಬಳಾದರೆ ವೈದ್ಯರ ಹತ್ರ ಹೋಗಿದ್ರೂ ಗುಣವಾಗ್ತಿಲ್ಲ. ಅವಳು ಸುಮಾರು 20 ವರ್ಷ ರಕ್ತಸ್ರಾವ ರೋಗದಿಂದ, ಸ್ತ್ರೀಯರಿಗೆ ರಕ್ತಸ್ರಾವ ರೋಗದಿಂದ ಹಾಗೆ ಸತ್ತೋಗಿದ್ದು ಕೂಡ ನಾನು ಕೇಳಿದೆ. ಆದರೆ ನನ್ನ ಪ್ರಿಯ ಸಹೋದರರೇ, ಅದೇ ರೀತಿಯಲ್ಲಿ ಈ ಕೂಟದಲ್ಲಿ, ಯಾವುದು 1940ರಲ್ಲಿ ನಡೀತಕ್ಕಂಥ ಈ ಕೂಟದಲ್ಲಿ ಒಬ್ಬ ರಕ್ತಸ್ರಾವ ರೋಗಿ ಹೇಳಿಲ್ಲ ಅವಳು ತಾನು ರಕ್ತಸ್ರಾವ ರೋಗಿ ಎಂಬುದಾಗಿ. ಅವಳು ಬ್ರದರ್ ಭಕ್ತ ಸಿಂಗ್ ಅವರು ಪ್ರಾರ್ಥನೆ ಮಾಡ್ತಿರುವಾಗ, ಅವರು ಸುವಾರ್ತೆ ಸಾರಿದ್ರು, ಯೇಸು ಕ್ರಿಸ್ತನ ಸುವಾರ್ತೆ, ದೇವರ ರಾಜ್ಯದ ಸುವಾರ್ತೆ ಸಾರಿದ್ರು. ಬ್ರದರ್ ಭಕ್ತ ಸಿಂಗ್ ಅವರು ಸುವಾರ್ತೆ ಸಾರಿದ ನಂತರ ಅವರು ಎಲ್ಲರ ಮೇಲೆ ಸ್ವೀಕೃತಿ ಪ್ರಾರ್ಥನೆ, ಯೇಸು ಕ್ರಿಸ್ತನ ರಕ್ಷಣೆ ಪ್ರಾರ್ಥನೆ ಮಾಡಿದ ನಂತರ ಅವರು ಎಲ್ಲರ ಮೇಲೆ ಎಣ್ಣೆಯನ್ನು ಹಚ್ಚಿ ಎಣ್ಣೆಯನ್ನು ಪ್ರಾರ್ಥನೆ ಮಾಡಿ ಅವರು ಅಂಟಿಸ್ತಾ ಇದ್ರು. ಎಣ್ಣೆಯಿಂದ ಪ್ರಾರ್ಥನೆ ಮಾಡಿ ಅವ್ರನ್ನು ಅಭಿಷೇಕಿಸ್ತಾ ಇದ್ರು. ಆ ಸಮಯದಲ್ಲಿ ಇವಳು ಕೂಡ ಮುಸುಕು ಹಾಕೊಂಡು ಬಂದಿದ್ದಾಳೆ. ಯಾರು? ಎಷ್ಟೋ ವರ್ಷಗಳಿಂದ ರಕ್ತಸ್ರಾವ ರೋಗಿ, ಕೊರಗಿ ಒಣಗಿ ರಕ್ತ ಮೈಯಲ್ಲಿಲ್ಲದೆ, ಬ್ಲಡ್ ಇಲ್ಲದೆ ಅಷ್ಟು ನೋವಿನಿಂದ ಕೊರಗುತ್ತಾ ಇದ್ರು. ಆ ಸಮಯದಲ್ಲಿ ಇವಳು ಯಾರಿಗೂ ಹೇಳಿಲ್ಲ, ಸುಮ್ಮನೆ ಬಂದಳು. ಎಲ್ಲರ ಜೊತೆಯಲ್ಲಿ ಅವಳು ಕೂಡ ಎಣ್ಣೆಯನ್ನು ಹಚ್ಕೊಂಡು ಪ್ರಾರ್ಥನೆ ಮಾಡಿದ್ರು. ಅವಾಗ ಬ್ರದರ್ ಭಕ್ತ ಸಿಂಗ್, ಐ ಬ್ಲೆಸ್ ಯು ಫಿಸಿಕಲಿ ಆ್ಯಂಡ್ ಮೆಂಟಲಿ ಆ್ಯಂಡ್ ಸ್ಪಿರಿಚುವಲಿ, ನಿನಗೆ ಆತ್ಮಿಕವಾಗಿ, ಭೌತಿಕವಾಗಿ, ಆರ್ಥಿಕ ಅವರಿಗೆ ಸ್ವಸ್ಥತೆ ಉಂಟಾಗಲಿ, ಆಧ್ಯಾತ್ಮಿಕ ಸ್ವಸ್ಥತೆ ಉಂಟಾಗಲಿ, ಭೌತಿಕ ಸ್ವಸ್ಥತೆ. ಎಷ್ಟೋ ವರ್ಷಗಳಿಂದ ರಕ್ತಸ್ರಾವ ರೋಗಿ ಕೂಡಲೇ ನಿಂತೋಯ್ತಂತೆ ಅವಳು. ಅವಳು ಕೂಡ ಈ ಕುಷ್ಠರೋಗಿಯ ಆದಮೇಲೆ ತನ್ನ ಸಾಕ್ಷಿಯನ್ನು ಬಂದು ಹೇಳಿದ್ಲಂತೆ, ಅಯ್ಯ ನಾನು ಯಾರ ಕಡೆ ಹೇಳ್ಕೊಳ್ಳಿಕ್ಕಾಗುದಿಲ್ಲ, ಯಾರ ಭಾಷವ ಗುಣ ಆಗ್ತಿಲ್ಲಾಗಿತ್ತು. ಅಂತ ಸಮಯದಲ್ಲಿ ಏನು ಮಾಡಿದ್ರು, ಇವಳು ಬ್ರದರ್ ಭಕ್ತ ಸಿಂಗ್ ಅವರ ಹತ್ರ ಪ್ರಾರ್ಥನೆ ಮಾಡಿಸಿಕೊಂಡು ಗುಣವಾದಳು. ಮತ್ತು ಇದನ್ನೆಲ್ಲ ಕೇಳಿದ ಕೂಡಲೇ ಜನರು ಜನಸ್ತೋಮವಾಗಿ ತುಂಬಿ ಬರ್ತಾ ಇದ್ರು. ಒಂದು ಗುಜರಾತಿ ಕುಟುಂಬ, ಕ್ರೈಸ್ತವ ಕುಟುಂಬ ಅಲ್ಲ, ಅದೇ ತಮಿಳುನಾಡಿನಲ್ಲಿ ಗುಜರಾತಿ ಕುಟುಂಬ, ಅವರು ಮಗುವನ್ನು ಹೊತ್ಕೊಂಡು ಬಂದರು. ಒಂದು ಮಗುವನ್ನು ಹೊತ್ಕೊಂಡು ಬಂದು ಭಕ್ತ ಸಿಂಗ್ ಅವರ ಹತ್ರ ಭಿನ್ನಹ ಮಾಡಿದರು. ಅಯ್ಯ, ನನ್ನ ಮಗುಗೆ ಕುಷ್ಠರೋಗ ಇದೆ ಅಯ್ಯ,
ಪ್ರಾರ್ಥನೆ ಮಾಡಿ. ಆಗ ಬ್ರದರ್ ಭಕ್ತ ಸಿಂಗ್ ಅವರು ಹೇಳಿದ್ರು ಕಟ್ಟುನಿಟ್ಟಾಗಿ ಏನಂತ ಹೇಳ್ಕೊಂಡು, ಈಗೋ ಕುಷ್ಠರೋಗ ಗುಣ ಆಗ್ತದೆ, ಆದರೆ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ನೀವು ಸ್ವೀಕರಿಸಬೇಕು. ಆಯ್ತು ರೀ, ನಾವು ಖಂಡಿತವಾಗಿ ಸ್ವೀಕರಿಸ್ತೇವೆ. ಗುಣವಾದ ಮೇಲೆ ಯೇಸುವಿನ ಸ್ವಸ್ಥತೆಯನ್ನು ಪಡ್ಕೊಂಡು ನೀವು ಯೇಸುವನ್ನು ಮೋಸ ಮಾಡಿ ಹೋಗುವಂಥದ್ದಲ್ಲ. ಅದಕ್ಕಾಗಿ ನೀವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ಆತನನ್ನು ಅನುಸರಿಸೋದಾದರೆ ನಾನು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ. ಆಗ ಸರಿಯಯ್ಯ, ನನ್ನ ಮಕ್ಕಳ ಗುಣಪಡಿಸಿದರೆ ಏನೈತೆ, ಇನ್ನು ಲೋಕದಲ್ಲಿ ಏನೈತೆಯ, ನಾವು ಯೇಸುವನ್ನೇ ಹಿಂಬಾಲಿಸಿ ಎಂಬುದಾಗಿ ಗುಜರಾತಿಯವರ ಕುಟುಂಬಗಳು ಹೇಳಿರುವಾಗ ಆತನು ಆ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡಿದ. ಕರ್ತನೇ, ಈ ಮಗುವನ್ನು ಗುಣಪಡಿಸು, ಈ ಕುಟುಂಬವನ್ನು ರಕ್ಷಿಸು ಎಂಬುದಾಗಿ ಸುಮ್ಮನೆ ಪ್ರಾರ್ಥನೆ ಮಾಡಿದ. ಆ ಮಗುನು ಕ್ಷಣ ಮಾತ್ರದಲ್ಲಿ ಆತನ ಪ್ರಾರ್ಥನೆ ಮಾಡುವ ಮುಗಿಸೋದ್ರೊಳಗೆ ಅವಳು ಹೋಗುತ್ತಾ ಇರುವಾಗಲೇ ಆ ಮಗು ಗುಣವಾಯಿತಂತೆ. ಎಲ್ಲರೂ ಹೇಳ್ತಾರಲ್ವಯ್ಯ. ಆ ಕಣ್ಣೀರು ಅವಳು ಆ ಸಮಯದಲ್ಲಿ ಗುಣವಾಗಿದ್ದ ಕೂಡಲೇ ಅವರು ಎಷ್ಟೋ ಸಂತೋಷವಾಗಿ ದೇವರಿಗೆ ಸಮರ್ಪಿಸಿ ಪೂರ ಕುಟುಂಬ ಸಮೇತ ದೀಕ್ಷಾಸ್ನಾನ ತಗೊಂಡು ಕರ್ತನಾದ ಯೇಸು ಕ್ರಿಸ್ತನ ಹಿಂಬಾಲಿಸಿದ್ರಂತೆ. ಅವರು ಯಾವ ಒತ್ತಾಯ ಇಲ್ಲ. ಯೇಸು ಕ್ರಿಸ್ತನು ಮಾಡಿರುವ ಮಹತ್ವ ಕಾರ್ಯಗಳ ನಿಮಿತ್ತ ಜನರು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಮತಗಳನ್ನು, ಮೂಢನಂಬಿಕೆಯಿಂದ ತುಂಬಿರ್ತಕ್ಕಂಥ ಮತಗಳನ್ನು, ಮೂಢನಂಬಿಕೆ ತುಂಬಿರ್ತಕ್ಕಂಥ ಧರ್ಮಗಳನ್ನು, ಮೂಢನಂಬಿಕೆಯಿಂದ ತುಂಬಿರ್ತಕ್ಕಂಥ ಎಲ್ಲ ವಿಗ್ರಹಗಳನ್ನು ಬಿಟ್ಟು ಸತ್ಯ ದೇವರಾದ, ಜೀವವುಳ್ಳ ದೇವರಾದ, ಮಾತಾಡುವ ದೇವರಾದ, ಕ್ರಿಯೆಗಳನ್ನು ಮಾಡ್ತಕ್ಕಂಥ ದೇವರಾದ ಯೇಸು ಕ್ರಿಸ್ತನನ್ನು ಅನೇಕ ಜನ ಆ ಕಾಲದಲ್ಲಿ ಹಿಂಬಾಲಿಸ್ತಿದ್ರಂತೆ. ಹಲ್ಲೆಲೂಯಾ. ಈಗ ಬ್ರದರ್ ಭಕ್ತ ಸಿಂಗ್ ಅವರು ಸ್ವಸ್ಥತೆ ನಡೀತಾ ಇದೆ. ಬ್ರದರ್ ಭಕ್ತ ಸಿಂಗ್ ಅವರು ಹೇಳುವ ವಾಕ್ಯದಲ್ಲಿ ಎಷ್ಟು ವ್ಯಾಲ್ಯೂ ಇತ್ತು ಗೊತ್ತಿದೆ? ಯಾಕಂದರೆ ದೇವರು ಸ್ವಸ್ಥತೆಗಳ ಮೂಲಕವಾಗಿ, ಅದ್ಭುತಗಳ ಮೂಲಕವಾಗಿ ಬ್ರದರ್ ಭಕ್ತ ಸಿಂಗ್ ಅವರ ಸುವಾರ್ತೆ ಸಾರುವ ಸುವಾರ್ತೆಯನ್ನು ಪುಷ್ಟೀಕರಿಸುತ್ತಿದ್ದ. ಮಾರ್ಕ್ ಸುವಾರ್ತೆ 16-20 ನಾವು ನೋಡ್ತಾ ಇದ್ದೇವೆ. ಆಗ ಅವರು ಹೋಗಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿದ್ದರು. ಅವರ ಸಂಗಡ ಕರ್ತನು ಇದ್ದು, ಲಾರ್ಡ್ ಕರ್ತನು ಅವರ ಸಂಗಡ ಇದ್ದು ಸೂಚಕ ಕ್ರಿಯೆಗಳಿಂದ, ಮಹತ್ವ ಕಾರ್ಯಗಳಿಂದ ಅವರು ಸಾರುತ್ತಿರ್ತಕ್ಕಂಥ ವಾಕ್ಯವನ್ನು ಪುಷ್ಟೀಕರಿಸುತ್ತಾ ಇದ್ದನು. ಅಂದ್ರೆ ಸಾಬೀತು ಮಾಡ್ತಾ ಇದ್ದ, ಅಂದ್ರೆ ನಿರೂಪಿಸ್ತಾ ಇದ್ದನು. ಏನ್ ಮಾಡ್ತಾ ಇದ್ದನು? ನಿರೂಪಿಸ್ತಾ ಇದ್ದನು. ಎಲ್ಲರೂ ಹೇಳ್ತಿರಲ್ಲಯ್ಯ, ಪ್ರೈಸ್ ಲಾರ್ಡ್ ಜೀಸಸ್. ಅದರ ನಿಮಿತ್ತ ಆ ಕಾರ್ಯಗಳು ಆಗ್ತಾ ಇದ್ದಾರೆ. ಎಲ್ಲ ಜನ ಆ ಒಂದು ಸೇವೆಗಾಗಿ ಸಮರ್ಪಿತನಾಗಿ, ಎಷ್ಟೋ ಜನರು ದೇವರನ್ನು ಬಿಡದೆ, ಕೈ ಬಿಡದೆ, ಎಷ್ಟೋ ಜನರು ಸ್ತೋಮವಾಗಿ ತುಂಬಿ ಬರ್ತಾ ಇದ್ರಂತೆ. ಆವಾಗ ರಾಜಮಣಿ, ಬ್ರದರ್ ಭಕ್ತ ಸಿಂಗ್ ಅವರ ಜೊತೆ ಸೇವಕರು ರಾಜಮಣಿಯವರು ಏನ್ ಬರ್ದಾರಂದ್ರೆ, ಎಷ್ಟು ಚೆನ್ನಾಗಿ ಬರ್ದಾರದು. 2000 ವರ್ಷದ ಕೆಳಗೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಾಗ ಹೇಗೆ ಜನರು, ಸಾವಿರಾರು ಜನರು, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಹೇಗೆ ಸಾವಿರಾರು ಜನರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಹುಡುಕುತ್ತಾ ಜನಸ್ತೋಮ ತುಂಬಿ ಬರ್ತಿತ್ತಲ್ಲ, ಆ ರೀತಿಯಲ್ಲಿ ಜನರು ಬರ್ತಾ ಇದ್ರು. ನೆಕ್ಸ್ಟ್ ಏನ್ ಹೇಳಿದ್ರು ಗೊತ್ತಿದ್ದವರು? ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಾಗ ಸುವಾರ್ತೆ ಒಂದಿಗೆ ಅದ್ಭುತಗಳು, ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳು, ಅಲ್ಲಿ ಲೆಕ್ಕವಿಲ್ಲದಷ್ಟು ಮಹತ್ವ ಕಾರ್ಯಗಳು ನಡೆದಿದಂತೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಒಂದು ರಹಸ್ಯ ಹೇಳ್ಬೇಕಂತ ಬಯಸ್ತಾ ಇದ್ದೆ ನಾನು. ಬ್ರದರ್ ಭಕ್ತ ಸಿಂಗ್ ಅವರು ಏನ್ ಮಾಡ್ತಾರಂದ್ರೆ, 1-2 ಸಾಕ್ಷಿ ಕೇಳ್ತಾರೆ ಅಷ್ಟೇ. ಇನ್ನು ಮುಂದೆ ಸಾಕ್ಷಿ ಯಾರು ಸ್ಟೇಜ್ ಮೇಲೆ ಬಂದು ಹೇಳೋದು ಬೇಕಾಗಿಲ್ಲ. ನಿಮ್ಮ ಸಾಕ್ಷಿ ನಿಮ್ಮೊಟ್ಟಿಗೆ ನೀವು ಸಾರ್ಕೋರಿ. ಆದರೆ ವೇದಿಕೆ ಮೇಲೆ ಬಂದು ಬ್ರದರ್ ಭಕ್ತ ಸಿಂಗ್ ಅವರು ಪ್ರಾರ್ಥನೆ ಮಾಡಿರೋದ್ರಿಂದ ಗುಣವಾಯಿತು ಅಂತ ಹೇಳೋದು ಬೇಕಾಗಿಲ್ಲ. ಯೇಸು, ಸರ್ವಶಕ್ತನಾದ ಯೇಸು, ಈ ಲೋಕದ ಒಡೆಯನಾದ ಯೇಸು, ಕರುಣಾಮಯನೋ ದಯಾಸಾಗರನಾದ ಯೇಸು ಕ್ರಿಸ್ತನ ರಕ್ತದಿಂದ ಪರಿಶುದ್ಧಪಟ್ಟು ಆತನ ಮಾತಿಂದ ಗುಣವಾಗಿದೆ ಹೊರತು ಬ್ರದರ್ ಭಕ್ತ ಸಿಂಗ್ ಒಂದು ಮಣ್ಣಿನ ಪಾತ್ರೆ ಆಗಿದ್ದಾರೆ. ಅವರು ಮಾಡಿದ ಪ್ರಾರ್ಥನೆ ಮಾತ್ರ, ಆದರೆ ಮಾಡಿದ ಮಹತ್ವ ಕಾರ್ಯಗಳು ಯೇಸು ಎಂಬುದನ್ನು ನೆನಪಿಟ್ಕೊಂಡು ನೀವು ಅದನ್ನು ಸಾರಿ ಹೊರತು ನನ್ನನ್ನು ಘನಪಡಿಸೋದು ಬೇಕಾಗಿಲ್ಲ ಎಂಬುದಾಗಿ ಬ್ರದರ್ ಭಕ್ತ ಸಿಂಗ್ ಅವರು ಯಾವತ್ತಿಗೂ ಹೆಚ್ಚು ಸಾಕ್ಷಿಗಳನ್ನು ಹೇಳೋದಕ್ಕಾಗಿ, ಈ ಸ್ವಸ್ಥತೆ ಸಾಕ್ಷಿಗಳನ್ನು ಹೇಳೋದಕ್ಕಾಗಿ ಅವಕಾಶ ಕೊಡೋದಿಲ್ಲ ಆಗಿದ್ರು. ನಾವಾದ್ರೆ ಏನು ಮಾಡ್ತೇವೆ? ಅಯ್ಯ ಬಾ ಹೇಳಪ್ಪ ಅಂತ ಹೇಳಿದ್ವಿ. ಹೇಳು. ಅವಾಗ ಪಾಸ್ಟರ್ ದೇವದಾಸ್ ಅವರು ಕರೆಕ್ಟಾಗಿ ಹೇಳಬೇಕು, ನನ್ನ ಹೆಸರು ಮೊದಲೇ ಹೇಳಿರ್ತಾರೆ ಅವ್ರಿಗೆ, ನನ್ನ ಹೆಸರು ಕರೆಕ್ಟಾಗಿ ಹೇಳಬೇಕಂತೇಳಿ. ಯಾರು ಸಾಕ್ಷಿ ಹೇಳೋರಿಗೆ? ಪಾಸ್ಟರ್ ದೇವದಾಸ್ ಅವರು, ಪಾಸ್ಟರ್ ಫಲಾನವರು ಹೀಗೆ ಪ್ರಾರ್ಥನೆ ಮಾಡಿದ್ರು, ಆಗ ನನಗೆ ಗುಣ ಆಯಿತು ಅಂತ ಹೇಳಿ ಕಸ್ತೇವೆ ಸಾಕ್ಷಿ. ಆದರೆ ಬ್ರದರ್ ಭಕ್ತ ಸಿಂಗ್
ತನ್ನ ಹೆಸರಲ್ಲ, ಅಲ್ಲಿ ಮೈಕಲ್ಲಿ ಸಾಕ್ಷಿ ಹೇಳೋಕೆ ಕೊಡದಲ್ಲ ಅವರು. ಖಾಲಿ ರಕ್ಷಣೆ ಹೊಂದಿದ್ದು, ನಾನು ರಕ್ಷಣೆ ಹೊಂದಿದ್ದೇನೆ, ಮನಸ್ಸು ತಿರ್ಕೊಂಡಿದ್ದೇನೆ, ಕೆಟ್ಟ ಚಟಗಳನ್ನು ಬಿಟ್ಟಿದ್ದೇನೆ, ದುರ್ಮಾರ್ಗತನವನ್ನು ಬಿಟ್ಟಿದ್ದೇನೆ, ಪಾಪ ಮಾರ್ಗವನ್ನು ಬಿಟ್ಟಿದ್ದೇನೆ, ದೇವರನ್ನು ಬಾಳಿಸ್ತಾ ಇದ್ದೇನೆ, ಆವಾಗಿಂದ ನನಗೆ ಶಾಂತಿ ಸಮಾಧಾನ ಸಿಕ್ಕಿದೆ, ಪರಲೋಕ ರಾಜ್ಯದ ನಿರೀಕ್ಷೆ ಸಿಕ್ಕಿದೆ ಎಂಬುದಾಗಿ ಹೇಳ್ಕೊಂಡು ಇಷ್ಟೇ ಸಾಕ್ಷಿ ಹೇಳಬೇಕು ಆತನ ಕಡೆ. ಬ್ರದರ್ ಭಕ್ತ ಸಿಂಗ್ ಅವರು ಅಸಾಧ್ಯವಾದ ಕಾರ್ಯಗಳು ಮಾಡಿದ್ರೆ ಹೇಳೋದಿಲ್ಲ ಅಲ್ಲೇ. ಅವ್ರು ಬೇಕಾದರೆ ಅವ್ರ ಊರಿನಲ್ಲಿ, ಅವ್ರ ಪಟ್ಟಣದಲ್ಲಿ, ಅವ್ರ ಊರಿನಲ್ಲಿ ಹೇಳ್ಕೊಳ್ಳಿ. ಇಲ್ಲಿ ಸ್ಟೇಜ್ನಲ್ಲಿ, ವೇದಿಕೆಯಲ್ಲಿ ಅವರಿಗೆ ಅನುಮತಿ ಕೊಡ್ತಿಲ್ಲ ಆಗಿದ್ರು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ದೇವರ ವಾಕ್ಯಕ್ಕೆ ಅಧೀನರಾಗಿ ನಡೆದರೆ, ಆತನ ಚರಿತ್ರದಲ್ಲಿ ಯಾಕೆ ನಾನು ಆಸಕ್ತಿ ತಗೊಂಡು ಓದ್ತಾ ಇದ್ದೇನೆ ಅಂದರೆ, ಈ ಒಂದು ವ್ಯಕ್ತಿ, ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ, ಯೇಸು ಕ್ರಿಸ್ತನ ನಂಬಿಕೊಂಡು ಬೈಬಲನ್ನು ಓದಿ ಸರಳವಾಗಿ ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಕ್ರಿಸ್ತನ ನಿಯಮಗಳನ್ನು ಪಾಲನೆ ಮಾಡಿ ಅನುಸಾರವಾಗಿ ನಡೆದು ಸಿಂಪಲ್ ಆಗಿ ಸೇವೆ ಮಾಡಿರುವ ವ್ಯಕ್ತಿ ಅದ್ಭುತ ಕಾರ್ಯಗಳು ಇಷ್ಟ ಆಗಿದೆ ಅಂದರೆ ಆತನದು ಏನಿತ್ತಂದ್ರೆ ಅಲ್ಲಿ ಆತನ ಸಾಕ್ಷಿ ಒಳ್ಳೆಯದಾಗಿತ್ತು. ನಂಬಿಕೆ ಇದ್ರೆ ಬಹಳ ಜನ ಮಹತ್ವಕಾಲ ಸೂಚಕರಿಗಳು ಮಾಡ್ತಾರೆ, ಆದರೆ ಈತನ ನಂಬಿಕೆ ದೇವರ ಮೇಲೆ ಬಹಳ ಆಗಿರುವುದರಿಂದ ದೇವರ ವಾಕ್ಯಕ್ಕೆ ಆಧೀನರಾಗಿ ನಡೆಯಲೇಬೇಕು ಎಂಬ ಉಪದೇಶ ಇತ್ತಂತೆ. ಅದಕ್ಕಾಗಿ ಆತನ ಸಭಾಭವನ, ಆತನ ಕಟ್ಟಿರ್ತಕ್ಕಂಥ, ಸ್ಥಾಪಿಸಿರ್ತಕ್ಕಂಥ, ಆತನ ಮೂಲಕವಾಗಿ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಚರ್ಚ್ಗಳಲ್ಲಿ ಒಂದೊಂದು ವಿಶ್ವಾಸಿಗಳು ಎಂಥ ಬಲವಾದ ವಿಶ್ವಾಸಿಗಳಂದ್ರೆ, ಈಗ ಡಾಕ್ಟರೇಟ್ ಡಿಗ್ರಿ, PhD, MHD, DHD, BHD ಮಾಡಿದವರು ಕೂಡ ಇಲ್ಲ ಬೈಬಲಲ್ಲಿ. ಅವರ ವಿಶ್ವಾಸಿಗಳು ಏಲಿಯ ಪ್ರವಾದಿಯಂತೆ, ಯೋಹಾನ ಸ್ನಾನಿಕರಂತೆ, ತನ್ನಂತೆ ಅಂದರೆ ಭಕ್ತ ಸಿಂಗ್ ಅಂತೆ ಸೇವೆ ಮಾಡುವ ಅದ್ಭುತವಾದಂಥ ಪ್ರಾರ್ಥನಾ ವೀರರಾಗಿ ಸೇವೆ ಮಾಡಿದ್ರಂತೆ ಅವರು. ಹಲ್ಲೆಲೂಯಾ. ಯಾಕೆ ಯಾಕೆ ಯಾಕೆಂದರೆ ಆತನು ಏನು ವಾಕ್ಯವನ್ನು ಸಾರ್ತಿದ್ದಲ್ಲ ಅದರ ಪ್ರಕಾರವಾಗಿ ಆಜ್ಞೆಗಳು, ನಿಯಮಗಳು ಆತನು ಕೂಡ ಪಾಲಿಸ್ತಾ ಇದ್ದ. ಎಲ್ಲರೂ ಹೇಳಿದ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈತನ ಪ್ರಾರ್ಥನಾ ವೀರನೆಂಬುದಾಗಿ ಸಂತೋಷ ಹೇಳ್ತಾ ಇದ್ದಾನೆ. ಈತನು ದೇವರಿಗೆ ಬಹು ಮೆಚ್ಚಿನ, ಹೃದಯಕ್ಕೆ ಸಮೀಪವಾದಂಥ ದಾವೀದನಂತ ಒಂದು ವ್ಯಕ್ತಿಯಾಗಿದ್ದ ಬ್ರದರ್ ಭಕ್ತ ಸಿಂಗ್. ದೇವರ ವಾಕ್ಯಕ್ಕೆ ಕಟ್ಟುನಿಟ್ಟಾಗಿ ಶರಣಾಗತನಾಗಿ, ಅಧೀನನಾಗಿ, ಅದಕ್ಕೆ ವಿಧೇಯನಾಗಿ ನಡೀತಿರ್ತಕ್ಕಂಥ ಬಹು ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದ. ಈಗ ಎಷ್ಟು ಭಯಭಕ್ತಿಯಿಂದ ನಾವು ಸೇವೆ ಮಾಡ್ತಾ ಇದ್ದೇವೆ, ಎಷ್ಟು ಭಯಭಕ್ತಿಯಿಂದ ನಾವು ವಿಶ್ವಾಸ ಜೀವನ ಮಾಡ್ತಾ ಇದ್ದೇವೆ, ದೇವರಿಗೆ ಭಯಪಟ್ಟು ಬದುಕ್ತಾ ಇದ್ದೇವೆ. ನಾವು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನನ್ನ ಪ್ರಿಯ ಸಹೋದರಿ. ಯಾಕೆಂದರೆ ಅದ್ಭುತವಾದಂಥ ಕಾರ್ಯಗಳಿಂದ ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರ. ಆದ ಕಾರಣ ಇಲ್ಲಿ ನಾವು ನೋಡ್ತಾ ಬಂದಿದ್ದೇವೆ, ಪ್ರತಿಯೊಂದು ವಿಷಯಗಳಲ್ಲಿ ಆತನು ತನ್ನ ಕಾರ್ಯಗಳನ್ನು ನೆರವೇರಿಸ್ತಾ ಬಂದಿದ್ದಾನೆ. ಯಾವುದೇ ವಿಧವಾಗಿರಲಿ ಆತನು ನಮ್ಮನ್ನು ಕೈ ಬಿಡದೆ ದೇವರನ್ನು ಬಲಪಡಿಸ್ತಾ ಬರ್ತಾರೆ. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ ನೋಡ್ರಿ, 10ನೇ ಅಧ್ಯಾಯ 7ನೇ ವಚನ. ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳ್ತಾನೆ ಅಂತೇಳಿ ನೋಡಿಕೊಂಡು, ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 7ನೇ ವಚನ. ಹೇಳಿದ್ದಂತೆ ಇವರು ಮಾಡ್ತಾರೆ. ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಮೀಪವಾಯಿತು, ಮನಸ್ಸು ತಿರುಗಿಕೊಳ್ಳಿರಿ ಎಂಬುದಾಗಿ ಸಾರುತ್ತಾ ಹೋದರು. ಹೋಗಿರಿ. ಏನಂತ ಇದ್ದಾನೆ ಯೇಸು? ರಾಜ್ಯದ ಸುವಾರ್ತೆಯನ್ನು ಸಾರುವುದು ಮಾತ್ರ ಅಲ್ಲ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠರೋಗಿಗಳನ್ನು ಶುದ್ಧೀಕರಿಸಿರಿ, ದೆವ್ವ ಪೀಡಿತರನ್ನು ಬಿಡುಗಡೆ ಮಾಡ್ರಿ, ಎಲ್ಲಾ ತರದ ರೋಗಗಳನ್ನು ಉಚಿತವಾಗಿ ಗುಣಪಡಿಸಿರಿ, ಕೊಡಿರಿ ಮತ್ತು ಉಚಿತವಾಗಿ ನೀವು ಹೊಂದಿದ್ದೀರಿ ಎಂಬುದಾಗಿ ಹೇಳಿ ದೇವರು ಕರ್ತನಾದ ಯೇಸು ಅವರಿಗೆ ಆಜ್ಞಾಪಿಸಿದನು. ಆಮೇಲೆ ನಿಮ್ಮ ಹಮ್ಮಿನಿಗಳಲ್ಲಿ, ಹಮ್ಮಿನಿಗಳಂದ್ರೆ ಏನು ಗೊತ್ತಿದೆ ಕನ್ನಡ ಭಾಷೆಯಲ್ಲಿ? ಹಮ್ಮಿನಿಗಳಂದ್ರೆ ಈಗಿನ ಭಾಷೆಯಲ್ಲಿ ವಾಲೆಟ್, ಅದು ಏನಂತಾರೆ ವಾಲೆಟ್, ವಾಲೆಟ್ ಎಂಬುದಾಗಿ ಹೇಳ್ತಾರೆ, ಅಥವಾ ಪರ್ಸ್ ಎಂಬುದಾಗಿ ಹೇಳ್ತಾರೆ. ನಿಮ್ಮ ಹಮ್ಮಿನಿಗಳಲ್ಲಿ ಬಂಗಾರು, ಬೆಳ್ಳಿ, ನಾಣ್ಯ ಏನೇ ಕಾಸು ತಗೊಂಡು ಹೋಗಬೇಡ್ರಿ. 2 ಅಂಗಿಗಳು, ಎಕ್ಸ್ಟ್ರಾ ಅಂಗಿಗಳು ಕೂಡ ತಗೊಂಡು ಹೋಗ್ಬೇಡ. ಕೋಲು ಮೊದಲಾದವುಗಳನ್ನು
ಯಾವುದನ್ನು ಕೂಡ ಅರೇಂಜ್ ಮಾಡಿಕೊಂಡು ಬೇಕಾಗಿರ್ತದೆ ಮುಂದೆ ಬೇಕಾಗಿರೋ ವಸ್ತುಗಳನ್ನು ಏನು ನೀವು ಸಿದ್ಧಪಡಿಸ್ಕೊಳ್ಬೇಡ್ರಿ. ಕೂಲಿಗಾರನು ಕೆಲಸಗಾರನು ತನ್ನ ಕೂಲಿಗೆ ಪಾತ್ರನಾಗಿದ್ದಾನೆ. ಯಾವುದೊಂದು ಊರಿಗೆ ಹೋದಾಗ, ಬಹಳ ಜಾಗ್ರತೆ ಅಂತ ಕೇಳ್ತೀವಿ, ಕ್ಲಿಯರ್ ಆಗಿ ಗೊತ್ತಿರಿ. ನೀವು ಯಾವುದೊಂದು ಊರಿಗೆ ಹೋದಾಗ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು, ಅಲ್ಲಿ ಹೋಗಿರ್ತಕ್ಕಂಥ ಯಾವ್ದಾರು ಊರಿಗೆ ಹೋಗಿದ್ರೆ ಅಲ್ಲಿ ಯೋಗ್ಯರು ಯಾರು ವಿಚಾರಣೆ ಮಾಡಿ ಮುಂದೆ ಆ ಮನೆಯಲ್ಲಿ ಉಳ್ಕೊಳ್ರಿ ಅಥವಾ ಆ ಪಟ್ಟಣದಲ್ಲಿ ಉಳ್ಕೊಳ್ರಿ. ಮುಂದೆ ಆ ಮನೆಗೆ ಏನಂತ ಹೇಳ್ಬೇಕು ನೀವು? ಶುಭವಾಗಲಿ ಎಂದು ಹೇಳು. ಆ ಮನೆಯವರು ಯೋಗ್ಯವಾಗಿದ್ರೆ ನಿಮ್ಮ ಆಶೀರ್ವಾದವು ಅವರಿಗೆ ಉಂಟಾಗುತ್ತದೆ. ಅವರು ಯೋಗ್ಯವಾಗಿಲ್ಲದಿದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಜೊತೆಯಲ್ಲಿ ಬಂದು ಬಿಡುತ್ತದೆ. ಅಂದ್ರೆ ಅರ್ಥ ಏನು? ನೀವು ಯಾವ ಕುಟುಂಬಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀರಿ, ಕ್ರೈಸ್ತ ಸೇವಕರೇ, ಸಹೋದರರೇ, ದೇವರ ಸೇವಕರು ಬಂದು ಯಾರಾದ್ರೆ ಮನೆಗೆ ಬಂದು ಪ್ರಾರ್ಥನೆ ಮಾಡಿರುವಾಗ ಅವರು ಹೋಗಿ ನೀವು ಅವರಿಗೆ ಶುಭವಾಗಲಿ ಅಂತ ಹೇಳಿದ್ರೆ, ಅವರು ಯೋಗ್ಯವಾದರೆ ಅದನ್ನು ಸ್ವೀಕರಿಸಿ ಅವರಿಗೆ ಶುಭವಾಗ್ತದೆ. ಅವರು ಅಯೋಗ್ಯವಾಗಿದ್ರೆ ಅಂದ್ರೆ ಅರ್ಥ ಏನು? ಸ್ವೀಕರ್ತಿ ಮನ ಸನ್ಮಾನ ಸ್ವಾಗತ ಬಯಸದೇ ಇದ್ದರೆ ಒಳಗೆ ಮನಸ್ಸೊಳಗೆ ನೀವು ಆಶೀರ್ವದಿಸಿದ್ದು ನಿಮ್ಮ ಜೊತೆಯಲ್ಲೇ ಬರ್ತದೆ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ನನಗೆ ಒಂದು ಕುಟುಂಬ ನೆನಪು ಬರ್ತಾ ಇದೆ. ಒಂದು ಕುಟುಂಬಕ್ಕೆ ಹೋಗಿ ನಾವು ಸುವಾರ್ತೆ ಸಾರಿದ್ದೇವೆ. ಸುವಾರ್ತೆ ಸಾರಿ ಎಷ್ಟೋ ಸಾರಿ ಹೋಗಿ ಸುವಾರ್ತೆ ಸಾರಿದ್ದೇವೆ. ಅಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅಲ್ಲಿ ಪ್ರಾರ್ಥನೆ ಮಾಡಿದಾಗ ನಮಗೆ ದುಃಖ ಆಯಿತು. ಮತ್ತೊಂದು ವಾರ ಹೋಗಿದ್ಕೊಳ್ಳಿ ಅವ್ರೇನಂದ್ರು, ಪಾಸ್ಟರ್ ನಮಗೆ ಕೆಲಸ ಸಿಗಲಿಲ್ಲ, ನಾವು ಇನ್ನೂ ಅಷ್ಟೇ ಕಷ್ಟದಲ್ಲಿದ್ದೇವೆ, ಇನ್ನೂ ದುಃಖದಲ್ಲಿದೆ ಅಂತ ಹೇಳಿದ್ರು. ಸರಿ ಅಂತೇಳಿ ಕೆಲವು ದಿನಗಳಾದ ಮೇಲೆ ಅವ್ರಿಗಿರ್ತಕ್ಕಂಥ ಕೆಲಸ ಕಳ್ಕೊಂಡು ಬಿಟ್ಕೊಳ್ಳಿ ಮತ್ತು ಪ್ರಾರ್ಥನೆ ಮಾಡಿದ್ದೇವೆ. ಪ್ರಾರ್ಥನೆ ಮಾಡಿದ ಕೂಡಲೇ ದೇವರಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. ಆದರೆ ಇವರು 1 ವಾರ ಆಯಿತು, 2 ವಾರ ಆಯ್ತು, ಪ್ರಾರ್ಥನೆ ಮಾಡಿ ಬರ್ತಾ ಇದ್ದೇವೆ. ನಾವು ಸುವಾರ್ತೆ ಹೇಳ್ತಾ ಇದ್ದೇವೆ, ಪ್ರಾರ್ಥನೆ ಮಾಡಿ ಬರ್ತಾ ಇದ್ದೇವೆ. ಆದರೆ ನಾವು ಎಷ್ಟು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಆಶೀರ್ವದಿಸಿ ಬರ್ತಾ ಇದ್ರೆ, ಅವರ ಮನೆಯಲ್ಲಿ ಕೆಲಸ ಇಲ್ಲದಂಥ ಸಮಸ್ಯೆ, ಸಾಲದ ಸಮಸ್ಯೆ ತೀರ್ತಾ ಇಲ್ಲಾಗಿತ್ತು. ಸಾಲದ ಸಮಸ್ಯೆ ತೀರ್ತಾ ಇಲ್ಲಾಗಿತ್ತು. ಮತ್ತು ನಾವು ಪ್ರಾರ್ಥನೆ ಮಾಡಿ ಬರ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಹೇಳ್ತಾ ಇದ್ದೇವೆ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ರಿ, ಯಾವುದೇ ರೀತಿಯಾದಂಥ ಪಾಪ, ದ್ರೋಹ, ಅಪರಾಧಗಳು, ದೇವರಿಗೆ ಇಷ್ಟವಿಲ್ಲದಂಥ ಯಾವುದೇ ಕಾರ್ಯಗಳನ್ನು ಮಾಡದೆ ಭಯಭಕ್ತಿಯಿಂದ ಇಟ್ಕೊಂಡು ಯೇಸುವನ್ನು ನಿಮ್ಮ ಮನಸ್ಸೊಳಗೆ ಸ್ಮರಿಸುತ್ತಾ ಪ್ರಾರ್ಥನೆ ಮಾಡ್ತಾ ದೇವರ ಭಯಭಕ್ತಿಯಲ್ಲಿ ನಡ್ಕೊಳ್ರಿ ಎಂಬುದಾಗಿ ಹೇಳಿ ಬರ್ತಾ ಇದ್ದೇವೆ ನಾವು. ಸುವಾರ್ತೆಯೊಂದಿಗೆ ರಾಜ್ಯದ ನೀತಿ. ಏನು? ಸುವಾರ್ತೆಯೊಂದಿಗೆ ರಾಜ್ಯದ ನೀತಿ. ಎಲ್ಲರೂ ಹೇಳ್ತಿರಲ್ವೇ? ಎಲ್ಲ ನನ್ನ ಕಡೆ ಗಮನಿಸ್ತೀರಿ. ರಾಜ್ಯದ ನೀತಿ ಹೇಳಿ ಬರ್ತಾ ಇದೆ. ಆವಾಗ ಏನಾಯ್ತು, ನಾವು ಮತ್ತು ಪ್ರಾರ್ಥನೆ ಮಾಡಿ, ಸರ್ ನಮ್ಮ ಮನೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ, ಸಾಲ ಹೋಗ್ತಾ ಇಲ್ಲ, ಇನ್ನೂ ಸಾಲ ಜಾಸ್ತಿನೇ ಆಗ್ತಾ ಇದೆ, ಅದರ ನಿಮಿತ್ತ ನೀವೇನು ಮಾಡ್ತೀರ ಅಂದರೆ, ಅವರು ಕಾಣಿಕೆಗಳು ಕೊಡ್ಬಿಟ್ರು. ಆದರೆ ಅವರಿಗೆ ಇದ್ದ ಕೆಲಸನೂ ಹೋಯಿತು. ಬಹಳ ದುಃಖ ಆಯಿತು. ಎಷ್ಟೋ ದಿನಗಳು ಕೆಲಸ ಇಲ್ಲ. ನಾವು ಹೇಳ್ತಾ ಇದ್ದೇವೆ. ಆಮೇಲೆ ಆಶ್ಚರ್ಯವಾದ ಸಂಗತಿ ಏನಂದರೆ, ಅದಕ್ಕಿಂತ ಮೊದಲು ಪ್ರಾರ್ಥನೆ ನಡೀಲಿಕ್ಕೆ ಮುಂಚೆನೇ ಹೇಳಿದ್ದೇವೆ ನಾವು ಅವ್ರಿಗೆ, ಮನೆಯಲ್ಲಿ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗಂಟನ್ನು ಕಟ್ಟಿ ತನ್ನ ಮನೆಯಲ್ಲಿ ಮೂಟೆ ಕಟ್ಟಿ ಇಟ್ಟಿದ್ದಾರೆ. ಅದು ನಾವು ಮೊದಲೇ ಹೇಳಿದ್ದೇವೆ. ಈ ಗಂಟು ಮೂಟೆ, ಈ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಆ ಗಂಟನ್ನು ತೆಗೆದು ಬಿಡ್ರಿ, ಆವಾಗ ಯೇಸು ಕ್ರಿಸ್ತನನ್ನು ನೀವು ಭಯಭಕ್ತಿಯಿಂದ ಸ್ವಾಗತಿಸಿದಂಗೆ ಆಗ್ತದೆ, ಆವಾಗ ನೀವು ಆಶೀರ್ವದಿಸಲ್ಪಡ್ತೀವಿ. ಅವ್ರು ತೆಗೆದಿಲ್ಲ, ಆ ಗಂಟು ಮೂಟೆಯನ್ನು ತೆಗೆದಿಲ್ಲ. ಹೇಳಿದ್ರು ತೆಗೆದಿಲ್ಲ. ಆಮೇಲೆ ಕೊನೆಗೆ ಅವರ ಮನೆ ಯಜಮಾನರಿಗೆ ಅಪಘಾತ ಸಂಭವಿಸಿತ್ತು, ತೊಂದರೆ ಆಯಿತು, ಅನಿಷ್ಟವಾಯಿತು, ಸುಖ ಇಲ್ಲ. ಅದೇ ಅಲ್ಲದೆ ಅವರ ಕುಟುಂಬದಲ್ಲೆಲ್ಲ ಅಪಘಾತ ಸಂಭವಿಸ್ತಾ ಇದೆ. ನಮಗೆ ದುಃಖ ಆಗ್ತಾ ಇದೆ. ಅಯ್ಯೋ ದೇವರೇ, ಯಾಕೆ ದೇವರೇ ಈ ಕುಟುಂಬಕ್ಕೆ ನಾವು ಸುವಾರ್ತೆ ಸಾರ್ತಾ ಇದ್ದೇವೆ, ಪ್ರತಿ ಸಾರಿ ಹೋಗಿ ತಮ್ಮ ಸಮಯ ಸಿಕ್ಕಾಗೆಲ್ಲ ಹೋಗಿ ಸುವಾರ್ತೆ ಸಾರ್ತಾ ಇದ್ದೇವೆ, ಹಲ್ಲೆಲೂಯಾ, ಸುವಾರ್ತೆ ಸಾರ್ತಾ ಇದೆ, ಈ ಕುಟುಂಬಕ್ಕೆ ಯಾಕೆ ಹೀಗಾಗ್ತಾ ಇದೆ ಅಂತೇಳಿ ಬಹಳಷ್ಟು ಸಾರಿ ಪ್ರಶ್ನೆ ಕೇಳಿದೆ. ದೇವರೇ, ನಿನ್ನ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನಿನ್ನ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ, ನೀನು ಸಾಬೀತು ಮಾಡಬೇಕಲ್ಲ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಲ್ಲಿ ಸಾಬೀತಾಗ್ತಾ ಇದೆ. ಬೇರೆ ಬೇರೆ ಅದ್ಭುತಗಳಾಗಿದಾಗ ಮನಸ್ಸು ತಿರ್ಕೋಬೇಕು.
ಅದ್ಭುತಗಳು ದೊಡ್ಡ ದೊಡ್ಡ ಮಹತ್ವ ಕಾರ್ಯಗಳು ಆದಾಗ ಮನಸ್ಸು ತಿರ್ಕೋಬೇಕು, ಮನಸ್ಸು ತಿರ್ಕೊಂಡಿಲ್ಲ. ಹಲ್ಲೆಲೂಯಾ. ನಿಜವಾದ ಮಾನಸಾಂತರ ಇಲ್ಲ, ಆದರೆ ಮೇಲೆ ಮೇಲೆ ಬಂದ ಪ್ರಾರ್ಥನೆ ಬಂದಾಗ ಅವರು ಕುಂಡ್ರಿಸ್ಕೊಳ್ತಾರೆ. ಲಕ್ಷ್ಯ ಕೊಡ್ತಾ ಇದ್ರೆ. ಆಮೇಲೆ ಮತ್ತು ಅವ್ರಿಗೆ ಹೇಳಿದ್ವಿ, ನಿಮ್ಮ ಮನೆಯಲ್ಲಿ ಕಟ್ಟಿಕೊಂಡು ಇಟ್ಕೊಂಡಿದ್ರಲ್ಲ ಮಾಟ ಮಂತ್ರದ ಗಂಟು, ಅದನ್ನು ತೆಗೆದು ಬಿಸಾಕ್ರಿ. ಯಾಕಂದರೆ ನಾವು ಯೇಸು ಕ್ರಿಸ್ತನ ಸುವಾರ್ತೆ ಹೇಳ್ತಾ ಇದ್ದೇವೆ, ನೀವು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಮಾಡಿದಂಗೆ ಮಾಡ್ತಾ ಇದ್ರಿ. ಇನ್ನೊಂದು ಪಕ್ಕದಲ್ಲಿ ಆ ಗಂಟು ಮೇಲೆ ಕೂಡ ನಂಬಿಕೆ ಇದೆ ನಿಮಗೆ. ಗಂಟು ತೆಗೆದು ಬಿಸಾಕ್ರಿ, ಆಗ ಸರ್ವಶಕ್ತನಾದ ದೇವರ ಶಕ್ತಿಯ ಸಾಮರ್ಥ್ಯ ಆಶೀರ್ವಾದವನ್ನು ನೀವು ಅನುಭವಿಸುವಿರಿ ಎಂಬುದಾಗಿ. ಈಗ ನನಗೆ ಅರ್ಥ ಆಗ್ತಾ ಇದೆ, ನಾವು ಅವ್ರನ್ನ ಎಷ್ಟು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಬಂದರೂ ಅವರ ಅಯೋಗ್ಯದ ನಿಮಿತ್ತ ನಾವು ಮಾಡಿರುವ ಆಶೀರ್ವಾದಗಳು ಅವರಿಗೆ ನೆರವೇರದಂತೆ ನಮ್ಮ ಹಿಂದೆ ಯಾಕೆ ಬರ್ತಾ ಇದೆ ಅಂತೇಳಿ ಅದೇ ಹೋಗಿ ಬೇರೆ ಮನೆಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದೇವೆ. ಅವರು ದೇವರು ಸ್ವೀಕರಿಸಿದ್ರು, ಅವರು ದೇವರ ಮಾತನ್ನು ಕೇಳಿದ್ರು, ಅವರ ಮನೆಯಲ್ಲಿ ದೇವರ ಅದ್ಭುತಗಳು ಸೂಚಕಗಳು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿದಷ್ಟೇ ಅಲ್ಲದೆ, ಯೇಸು ಒಬ್ಬರೇ ಆ ರಕ್ಷಕನು ವಿಮೋಚಕನೆಂದು ತಿಳಿದು ಬಂದ ನಂತರನು, ಸೂಚಕರುಗಳಾದ ನಂತರನು ಮನೆಯಲ್ಲಿ ಯೇಸು ಕ್ರಿಸ್ತನ ಫೋಟೋ ಎಷ್ಟೋ ವರ್ಷಗಳಿಂದ ಕ್ರೈಸ್ತವರೆಂದು ನಾಮಫಲಕ್ಕೆ ನಾಮಕಾರ್ಥವಾದಂಥ ಕ್ರೈಸ್ತವರು, ಅಂದರೆ ಹೆಸರಿಗೆ ಕ್ರೈಸ್ತವರಾಗಿರ್ತಾನೆ ಕ್ರೈಸ್ತವರು, ಅವರ ಮನೆಯಲ್ಲಿ ಶುಭ ಯಾಕೆ ಆಗ್ತಾ ಇಲ್ಲ ಅಂದರೆ ಅವರು ಮಾಟಮಂತ್ರ ತಂದಿಟ್ಕೊಳ್ತಾ ಇದ್ದಾರೆ. ಇನ್ನೊಂದು ಪಕ್ಕದಲ್ಲಿ ಸುಳ್ಳು ಸುಳ್ಳಾಗಿ ವೇಷಧಾರಿಗಳಾಗಿ ಅವರು ಭಕ್ತಿಯನ್ನು ತೋರುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆವಾಗ ಅವ್ರು ಏನು ಮಾಡ್ತಾ ಇದ್ದಾರೆ? ಯಾರನ್ನ ಮೋಸ ಮಾಡ್ತಾ ಇದ್ದಾರೆ? ದೇವ್ರನ್ನ ಮೋಸ ಮಾಡ್ತಾ ಇದ್ದಾರೆ ಅಂತ ಅವಳು ತಿಳ್ಕೊಂಡಿದ್ದಾರೆ. ಅವ್ರು ಯಾರನ್ನ ಮೋಸ ಮಾಡ್ಕೋತಾ ಇದ್ದಾರೆ? ತಮ್ಮನ್ನು ತಾವೇ ಮೋಸ ಮಾಡ್ಕೋತಾ ಇದ್ದಾರೆ. ತಾವೇನು ತಿಳ್ಕೊಂಡ್ರು? ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರೇ. ಅದರ ನಿಮಿತ್ತ ಬೈಬಲ್ ಮತ್ತೊಂದು ಸಾರುತ್ತೀರಿ, ನೀವು ಹೋಗಿದ್ದ ಮನೆಗಳಿಗೆ ಶುಭ ಹಾರೈಸಿರಿ. ಅವರು ಯೋಗ್ಯರಾದರೆ, 13ನೇ ಶ್ಲೋಕದಲ್ಲಿ, ಅವರು ಯೋಗ್ಯವಾದರೆ ನಿಮ್ಮ ಆ ಮನೆಗೆ ಸಮಾಧಾನ, ಈ ಸಮಾಧಾನ ಉಂಟಾಗಲಿ ಎಂಬುದಾಗಿ ಹೇಳಿರಿ. ಅವರು ಯೋಗ್ಯವಾದರೆ ಆ ಸಮಾಧಾನವು ಅವರಿಗೆ ಇರುವುದು. ಯೋಗ್ಯವಾಗದೇ ಇದ್ದರೆ ಆ ಶಲೋಮ್. ಹೋದ್ರೆ 13ನೇ ವಚನ, ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಶುಭಗಳು, ನಿಮ್ಮ ಶಲೋಮ್ ಸಮಾಧಾನವು ಅವರಿಗೆ ಉಂಟಾಗಲಿ. ಅಯೋಗ್ಯರಾಗಿದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಜೊತೆಯಲ್ಲಿ ಹಿಂದಕ್ಕೆ ಬರಲಿ. ಅಂದ್ರೆ ಅರ್ಥ ಆಯ್ತೇನು? ದೇವ್ರ ಮಕ್ಕಳೇ, ನನ್ನನ್ನು ಕೇಳ್ತಿರ್ತಕ್ಕಂಥ ಅನೇಕ ನಾಮಕಾರ್ಥಕವಾದಂಥ ಕ್ರೈಸ್ತವರೇ, ಆತ್ಮೀಯರೇ, ಹೆಸರಿಗೆ ಮಾತ್ರ ಕ್ರೈಸ್ತರು ಎಂಬುದಾಗಿ ಇಟ್ಕೊಂಡು ಪಾಸ್ಟರ್ಗಳನ್ನು ಮನೆಯಲ್ಲಿ ಕರೆದು ಪ್ರಾರ್ಥನೆ ಮಾಡಿಕೊಂಡು ಒಂದು 15,000 10,000 ರೂಪಾಯಿ ಕೊಟ್ಟರೆ ಕೆಲಸ ಮುಗೀತು, ಮತ್ತು ನಾವು ಪಾಪದ ಜೀವನ ಮಾಡೋಣ, ನಾವು ಆಡಂಬರದ ಜೀವನ ಮಾಡೋಣ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ ಎಂಬ ಪಾಪ, ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲ ರೀತಿಯಾದ ಪಾಪದ ಜೀವನದಲ್ಲಿ ತೊಡಗೋಣ, ಪಾಸ್ಟರ್ಗೊಂದು 10,000 ರೂಪಾಯಿ ಕೊಟ್ಟು ಪ್ರೇಯರ್ ಮಾಡಿ ಹೋಗ್ಬಿಟ್ರೆ ಆಯ್ತು ಅಂತ ತಿಳ್ಕೊಂಡಿದ್ರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರು ದುಡ್ಡು ಕೊಡದಿದ್ರು ಕೂಡ ಆತನು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸ್ವಾಗತ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಾಮಾಣಿಕತ್ವ, ಎಸಯ್ಯ ನನ್ನನ್ನು ಕ್ಷಮಿಸು ಕರ್ತನೆ, ನಾನು ಮಾಟ ಮಂತ್ರದ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನಾನು ದುಡ್ಡಿನ ಮೇಲೆ ಭರವಸೆ ಮಾಡಿಕೊಂಡಿದ್ದೇನೆ, ನಾನು ಅಧಿಕಾರದ ವ್ಯಾಮೋಹದಲ್ಲಿ ಡಂಬದಲ್ಲಿ ಲೀನನಾಗಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಇವತ್ತು ನಿನ್ನನ್ನು ನೀನು ಪಶ್ಚಾತ್ತಾಪಪಟ್ಟು ಮನಸ್ಸು ತಿರುಗಿಕೊಂಡು ಎಲ್ಲ ಕೆಟ್ಟತನವನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಕ್ಷಮಿಸು ಎಸಯ್ಯ, ನನ್ನನ್ನು ಕಾಪಾಡು ಎಂಬುದಾಗಿ ಇವತ್ತು ನೀನು ಪ್ರಾರ್ಥನೆ ಮಾಡದಿದ್ದರೆ ನನ್ನ ಜೊತೆಯಲ್ಲಿ ಕರ್ತನ ಸಮ್ಮುಖದಲ್ಲಿ, ಕರ್ತನು ಇವತ್ತೇ ನಿನ್ನ ಕುಟುಂಬದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ ಬರುವಂತೆ ಖಂಡಿತವಾಗಿ ಮಾಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ಮಾಧ್ಯಮದ ಮೂಲಕವಾಗಿ ಕೂಡ ನೀವು ಸ್ವಸ್ಥತೆಯನ್ನು ಪಡ್ಕೊಳ್ಳಬಹುದು. ಎಲ್ಲರೂ ಹೇಳ್ತಿರಲ್ವಯ್ಯ? ಈಗ ಹೇಳಿ, ವಾಕ್ಯದಲ್ಲಿರ್ತಕ್ಕಂಥ ಸತ್ಯ ಎಷ್ಟು ಅದ್ಭುತವಾಗಿ ಬರಲ್ಪಟ್ಟಿದೆ. ಯೇಸು ಕ್ರಿಸ್ತನು ಹೋಗಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿರಿ, ಅನೇಕ ಜನಕ್ಕೆ ಸ್ವಸ್ಥತೆ ಮಾಡಿರಿ, ಕುಷ್ಠಗಳನ್ನು ಶುದ್ಧೀಕರಿಸಿರಿ, ದೇವಪೀಡಿತರನ್ನು ಬಿಡಿಸಿರಿ, ಉಚಿತವಾಗಿ ಕೊಟ್ಟಿದೆ, ಉಚಿತವಾಗಿ ಎಲ್ಲರಿಗೆ ಕೊಡಿರಿ, ಮತ್ತು ಯಾವುದೇ ರೀತಿಯಾದ ಹಣ ಸಂಗ್ರಹಿಸಿಕೊಂಡು ಅಥವಾ ಹಣ ನಿಮ್ಮ ಹಮ್ಮಿನಿಗಳಲ್ಲಿ ಅಂದರೆ ಪರ್ಸ್ಗಳಲ್ಲಿ ಇಟ್ಟುಕೊಂಡು ಹೋಗದೆ ನೀವು ಹಾಗೆ ಹೋಗ್ರಿ, ಕೂಲಿಗಾರನು ಕೆಲಸಗಾರನು ಕೂಲಿಗೆ ಪಾತ್ರನು ಎಂಬುದಾಗಿ ಹೇಳಲಾಗಿದೆ. ಎಲ್ಲರೂ ಹೇಳ್ತಿರಲ್ಲಯ್ಯ?
ನನಗೆ ಭಾಳ ಸಂತೋಷವಾಗ್ತದೆ. ಈ ಒಂದು ವಾಕ್ಯ ಅಕ್ಷರ ಸಹಿತವಾಗಿ ಬ್ರದರ್ ಭಕ್ತ ಸಿಂಗ್ ಅವರ ಜೀವನದಲ್ಲಿ ನೆರವೇರ್ತಾ ಇತ್ತು. ಹಲ್ಲೆಲೂಯಾ. ಯಾರೋ ಬಂದು ಆತನಿಗೆ ಕಾಣಿಕೆ ಇಷ್ಟು ಕೊಟ್ಟಿದ್ದರಂತೆ. ಚರ್ಚಲ್ಲಿ ಕಾಣಿಕೆ ಎಲ್ಲ ತುಂಬಿದೆಲ್ಲ ಕಾಣಿಕೆ ಕೊಟ್ಟಂತೆ. ಆತನು ಟ್ರೈನ್ ಹತ್ತುವಾಗ ಟಿಕೆಟ್ ತಗೊಳ್ಳಿಕ್ಕೆ ಎಲ್ಲ ಬಂದು ಕಾಣಿಕೆ ಕೊಟ್ಟವರು. ಆ ಕಾಣಿಕೆ ತೊಗೊಂಡು ಆತನೇ ಮಾಡ್ತಾನೆ, ನನಗೆ ಟಿಕೆಟ್ಗೆ ಅಷ್ಟೇ ದುಡ್ಡು ಕೊಡಂತ, ಟಿಕೆಟ್ಗೆ ಅಷ್ಟೇ ದುಡ್ಡು ತೊಗೊಂಡ್ರಂತ ಟ್ರೈನಲ್ಲಿ. ಆ ಕಾಲದಲ್ಲಿ ಟಿಕೆಟ್ಗೆ ಅಷ್ಟೇ ದುಡ್ಡು ಕೊಡಂತ ಹೇಳಿದಾನೆ. ಅಯ್ಯ ಮತ್ತು ಮುಂದೆ ಬೇಕಲ್ಲ ನಿನಗಂತ ತಿಳಿದಂತೆ. ಹಲ್ಲೆಲೂಯಾ. ಈಗಿನ ಜನ ಆತ್ಮೀಯರು ಹೇಗೆ ಮಾಡ್ತಾ ಇದ್ದಾರೆ? ಸುಳ್ಳು ಹೇಳಿ ಮೋಸ ಮಾಡಿ ದುಡ್ಡು ತಗೊಂಡು ಕಚರ ಆಗ್ತಾ ಇದ್ದಾರೆ. ಆದರೆ ಬ್ರದರ್ ಭಕ್ತ ಸಿಂಗ್ ಅವ್ರು ನೋಡ್ಯಾರ, ನಾವು ಕಲಿಬೇಕು. ಅವ್ರು ಏನಂದ್ರೆ ಗೊತ್ತಿದೆ, ಇಷ್ಟು ಕಾಣಿಕೆ, ಅವಾಗ ಚಿಲ್ಲರ ಕಾಣಿಕೆ ಬಂದಿದ್ದು ನೋಡಿ, ಅವ್ರ ಕಾಣಿಕೆ ಟಿಕೆಟ್ಗೆ ಎಷ್ಟು ಬೇಕು ಅಷ್ಟೇ ದುಡ್ಡು ತಗೊಂಡ್ರು. ಅಯ್ಯೋ ಮತ್ತು ಮುಂದೆ ನೀನು ಬೇಕಲ್ಲ ಖರ್ಚಿಗಂದ್ರೆ ಅವ್ರು ಏನಂತಾರೆ ಗೊತ್ತಿದೆ, ಮುಂದೆನೂ ನನಗೆ ದೇವರು ನನ್ನ ಮುಂದೆ ಇದ್ದಾನೆ, ಆತನು ನನಗೆ ಒದಗಿಸಿಕೊಡ್ತಾನೆ, ಇದನ್ನು ಸಾಕು ನನಗೆ ಅಂತ ಹೇಳ್ತಾನೆ. ಅಲ್ಲಿ ಇಳಿದುಕೊಳ್ಳಿ, ನಿಮಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೇಕಲ್ಲ, ಅಲ್ಲೇ ದೇವರು ನನ್ನ ನೋಡಿಕೊಳ್ತಾನೆ. ಯೆಹೋವಾ ಈರೇ ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್, ಪ್ರೈಸ್ ದ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಬ್ರದರ್ ಭಕ್ತ ಸಿಂಗ್ ಅವರ ಸೇವೆಯ ಸಾಕ್ಷಿಗಳು ನಾನು ಚಿಕ್ಕ ಇರುವಾಗ ನಮ್ಮ ತಾಯಿ ನಮ್ಮ ಮಾಮ ಅವರು ಓದಿ ಹೇಳುತ್ತಿರ್ತಕ್ಕಂಥ ಮಾತುಗಳು ನನಗೆ ನೆನಪು ಬಂದು ನಾನು ಅದನ್ನು ಅನುಭವಿಸಿದ್ದೇನೆ. ಒಂದು ಸಾರಿ ಗೋವಲ್ಲಿ 1991ರಲ್ಲಿ ನಾನು ಗೋವಾನಲ್ಲಿ ಔಟ್ರೀಚ್ ಮಿನಿಸ್ಟ್ರಿಗೆ ಹೋಗಿದ್ದೆ. ಔಟ್ರೀಚ್ ಮಿನಿಸ್ಟ್ರಿಗೆ ಹೋಗಿರುವಾಗ ಅಲ್ಲೇ ಎಲ್ಲ ಚಾರ್ಜ್ ದುಡ್ಡೆಲ್ಲ ಖಾಲಿ ಆಯ್ತು, ನನಗೆ ಎಲ್ಲ ಖಾಲಿ ಆಯಿತು. ಗೋವಾನಲ್ಲಿ ಯಾರು ಪರಿಚಯ ಇಲ್ಲ. ಹೋಗಿದ್ದ ಜಾಗದಲ್ಲಿ ಪಾಪ ಅವರು ಬಡವರು, ಅವರು ಝೋಪಡಿಯಲ್ಲಿ ಇರ್ತಾರೆ, ಗೋವಾನಲ್ಲಿ ಕೂಲಿ ಕೆಲಸ ಮಾಡೋರು. ನನ್ನ ಹತ್ರ ಚಾರ್ಜಿಗಿಲ್ಲ, ಎಲ್ಲರೂ ಹೇಳ್ತಿರಲ್ವಿಯಾ. ಆವಾಗ ಬ್ರದರ್ ಭಕ್ತ ಸಿಂಗ್ ಅವರು ನೆನಪು ಬಂದರು, ಮತ್ತು ಪಾಲ್ ಯಾಂಗಿಚೋ ಅವರು ಕೂಡ ನೆನಪು ಬಂದರು ನನಗೆ. ಆವಾಗ ಕರ್ತನೇ, ನೀನು ನಂಗೆ ಕರೆದಿದ್ದಿ, ನೀನು ನನಗೆ ಟಿಕೆಟ್ಗೆ ಚಾರ್ಜ್ ಕೊಡಬೇಕು ದೇವರು ಎಂಬುದಾಗಿ ಹೇಳಿದೆ. ನಾನು ಹೋಗ್ತಾ ಇದ್ದೇನೆ ಇನ್ನು ರೋಡ್ ಮೇಲೆ, ಇನ್ನು ಹೋಗಬೇಕು, ಟ್ರೈನ್ ಹತ್ತಬೇಕು. ಟ್ರೈನ್ ಹತ್ರ ಹೋಗ್ಲಿಕ್ಕೆ ಕೂಡ ನನ್ನ ಕಡೆ ಏನಿಲ್ಲ, ದುಡ್ಡಿಲ್ಲ. ನಡ್ಕೊಂತ ಹೋಗ್ತಾ ಇದ್ದೇನೆ, ಸಿಟಿ ಬಸ್ಗಳು ದುಡ್ಡಿಲ್ಲ. ಗೋವಾಲ್ಲಿ 1991ರಲ್ಲಿ ನಡೆದಿರ್ತಾರೆ ಘಟನೆ. ಇಲ್ಲದಾಗಿರುವ ಹೋಗ್ತಾ ಜರ್ಕಿನ್ ಹಾಕೊಂಡಿದ್ದೆ, ಒಂದು ಸಣ್ಣ ಬ್ಯಾಗಲ್ಲಿ ಬೈಬಿಲ್ ಇತ್ತು, ಒಂದು ಜೋಡಿ ಬಟ್ಟೆ ಇತ್ತು, ಅದನ್ನು ತೊಗೊಂಡು ಹೋಗ್ತಾ ಇರುವಾಗ ಒಂದು ಗೇಟ್ ಮೇಲೆ ಒಂದು ಯಾವುದೋ ಒಂದು ದೊಡ್ಡ ಒಳಗೆ ಏನೋ ಕಂಪ್ನಿ ಹೆಂಗಿತ್ತು ಅದು ಗೊತ್ತಿಲ್ಲ, ಕಂಪ್ನಿ ಮನೆ ಹೆಂಗೆ ಕಾಣಿಸ್ತಾ ಇತ್ತು, ಒಳಗೆ ಒಂದು ಬಂಗ್ಲೋ ಕಾಣ್ತಾ ಇತ್ತು. ಆ ಗೇಟ್ ಮೇಲೆ ಆ ಕೀರ್ತನೆ ಪುಸ್ತಕದಲ್ಲಿರ್ತದ ವಾಕ್ಯ ಬರೆಯಲ್ಪಟ್ಟಿತ್ತು, ನಾವು ಕರ್ತನ ದ್ವಾರಗಳನ್ನು ಸಂತೋಷ ಹಣದಿಂದ ಪ್ರವೇಶ ಮಾಡು ಅಂತೇಳಿ. ಅಪ್ಪ, ಇಷ್ಟು ಕೀರ್ತನೆ ಭಾಗವನ್ನು ಬರ್ದಾನಲ್ಲ ಇದ್ರ ಮೇಲೆ, ಭಾಳ ಚೆನ್ನಾಗಿದೆ ವಾಕ್ಯ. ಇದು ಚರ್ಚೇನೋ ಏನು ತಗೊಂಡೆ, ಚರ್ಚೇನೋ ಒಳಗೆ ಪ್ರಾರ್ಥನೆ ನಡೀತದೇನೋ ಅಂತೇಳಿ ಅಲ್ಲಿ ಒಳಗೆ ಹೋದೆ. ಒಳಗೆ ಹೋದ ಕೂಡಲೇ ಅಲ್ಲಿ ಈ ಸಾಫ್ಟ್ ಡ್ರಿಂಕ್ ಇರ್ತದಲ್ಲ, ಕೋಕೋ ಕೋಲಾ, ಪೆಪ್ಸಿ, ಇಂಥದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲೋಕಲ್ ಕಂಪನಿ ಇತ್ತು, ಸ್ಥಳೀಯ ಕಂಪನಿ ಇತ್ತು, ಸಾಫ್ಟ್ ಡ್ರಿಂಕ್ಸ್ ಮಾಡೋದು, ಅಂದರೆ ತಂಪು ಪಾನೀಯ ಮಾಡೋದು. ಅಲ್ಲಿ ಒಳಗೆ ಹೋದ್ಕೊಂಡು ಒಬ್ಬ ಮನುಷ್ಯ ಬರ್ಮೋಡ ಮೇಲೆ, ಅವ್ರಿಗೆ ಗೊತ್ತಿದ್ದಿಲ್ಲ, ಹಾಫ್ ಪ್ಯಾಂಟ್ ಮೇಲೆ ಕೂತಿರ್ತಾರೆ ಅವ್ರು ಯಾವತ್ತು. ಅವನು ಯಾರೋ ಕೆಲಸಗಾರ ಅಂದ್ಕೊಂಡೆ. ನಾನು ಹೇಳಿದೆ, ಏನು ಬಂದಿದ್ದಿರಲ್ಲ ಅಂತ ಹೇಳಿದ್ರೆ, ಇಲ್ಲ ನಾನು ದೇವ್ರ ಸೇವೆ ಮಾಡ್ಕೊಳ್ತಾ ಬಂದಿದ್ದೆ. ಆ ಗೇಟ್ ಮೇಲೆ ಆ ವಾಕ್ಯ ನೋಡಿ ನನಗೆ ಭಾಳ ಸಂತೋಷವಾಯಿತು. ಈ ಗೇಟ್ ಮೇಲೆ ಈ ವಾಕ್ಯ ಬರೋದು, ನಾನು ಒಳಗೆ ಏನಾರ ಚರ್ಚೆ ಪ್ರೇಯರ್ ಎಲ್ಲ ನಡೀತಾ ಇದ್ದೇನೆ ಅಂತ ತಿಳ್ಕೊಂಡಿದ್ದೆ. ಆ್ಯಂಡ್ ಯು ವಾಸ್ ಟಾಕಿಂಗ್ ಇನ್ ಇಂಗ್ಲೀಷ್. ನಾನು ಇದು ಪ್ರೇಯರ್ ನಡೆಯೋದಲ್ಲ, ಒಳಗೆ ನಂದು ಕಂಪ್ನಿ ಇದೆ ಅಂತ ಒಳಗೆ ಕಂಪ್ನಿ ಎಲ್ಲ ತೋರಿಸಿದ್ರು. ನಾ ಕಂಪ್ನಿಯಲ್ಲಿ ನೋಡಿ, ಅರೆ ಭಾಳ ಚೆನ್ನಾಗಿದೆಲ್ಲ, ಅಯ್ಯೋ ಇದನ್ನು ಸಾಫ್ಟ್ ಡ್ರಿಂಕ್ಸ್ ಚೆನ್ನಾಗಿದೆ, ಇಲ್ಲ ಪೂರಾ ಗೋವಾಗೆ ನನ್ನ ಸಾಫ್ಟ್ ಡ್ರಿಂಕ್ಸ್ ಸಪ್ಲೈ ಆಗ್ತದೆ, ದೇವರು ನಂಗೆ ಭಾಳ ಆಶೀರ್ವಾದ ಮಾಡಿದಾನೆ ಅಂತ ಹೇಳಿದ್ರು. ಸರಿ, ನೀವೇನು ಮಾಡ್ತೀನಿ? ನಾನು ಸ್ವಾರ್ಥ ಸೇವೆ ಮಾಡ್ತಾನೆ ಅಂತ ಹೇಳಿದೆ. ಸ್ವಾರ್ಥ ಸೇವೆ ಮಾಡ್ತೇನೆ, ಸ್ವಲ್ಪ ವಾಕ್ಯದಲ್ಲಿರ್ತಕ್ಕಂಥ ಸಾಕ್ಷಿ ಹೇಳಿದೆ ಅಷ್ಟೇ, ಮಾತ್ರ ಜೊತೆಲಿ ತಿರುಗ್ತಾ ಸಾಕ್ಷಿ ಹೇಳಿದೆ. ಹಾಗಾದರೆ ನನಗೆ ಗೊತ್ತಿಲ್ಲ ಅವರು ಯಾವ ಟೈಪ್ ಕ್ರಿಶ್ಚಿಯನ್ ಅಂತೇಳಿ. ಅಂದರೆ ಕ್ಯಾಥಲಿಕ್ ಕ್ರಿಶ್ಚಿಯನ್ ಇದ್ದಾರೆ, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಇದ್ದಾರೆ. ಅಲ್ಲಿ ಪ್ರಾರ್ಥನೆ ಮಾಡಲಿ ಅವನು ಬೇಡ ನನಗೆ ಗೊತ್ತಾಗ್ತಾಯಿಲ್ಲ. ನೀವು ಸುಮ್ಮನೆ ಹೊರಗೆ ಬರ್ತಾ ಇದೆ, ಪಾಸ್ಟರ್ ಪ್ರೇಯರ್ ಮಾಡಿ ಹೋಗ್ರಿ ಅಂತ ಹೇಳಿದ್ರು. ಆಮೇಲೆ ಅಯ್ಯೋ ದೇವ್ರ ಸ್ತೋತ್ರ, ಒಳಗೆ ಬಂದಿದ್ದಕ್ಕೆ ಮರ್ಯಾದೆ ಸಿಕ್ತಂತೇಳಿ ಅವ್ರಿಗೆ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿ, ದೇವರೇ ಈ ಫ್ಯಾಕ್ಟ್ರಿನ ಆಶ್ರಯಿಸಿದೇವ್ರೆ, ಫ್ಯಾಕ್ಟ್ರಿಗೆ ಬೇಕಂತ ಎಲ್ಲ ಗತಿಗಳನ್ನು ಪೂರೈಸಿದೇವ್ರೆ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಈ ಮನುಷ್ಯ ಸಾಹುಕಾರ ಅಂತೇಳಿ, ಅದು ಆ ಫ್ಯಾಕ್ಟ್ರಿಗೆ ಸಾಹುಕಾರ ಆತನು. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ 100 ರೂಪಾಯಿದ ಕಾಣಿಕೆ ನೋಡಿಲ್ಲ. ಅವಾಗ ಪೂರ 150 ರೂಪಾಯಿದ ಕಾಣಿಕೆ, ಇಷ್ಟು ದೊಡ್ಡ ಕಟ್ಟಿಗೆ ನನ್ನ ಕೈಯಲ್ಲಿ ಕೊಟ್ಟ. ನಾನು ಅದನ್ನು ಗಟ್ಟಿ ತೊಗೊಂಡು 10 ರೂಪಾಯಿದು ಏನೋ ತಗೊಂಡೆ, ಕಣ್ಣು ಮುಚ್ಚಂಗೆ ಪ್ರಾರ್ಥನೆ ಮಾಡಿ 10 ರೂಪಾಯಿದು ಗಟ್ಟಿ ಕೊಟ್ಟು ತಗೊಂಡು ನಾನೇನು ಮಾಡಿದೆ, ಕಿಶೆಯೊಳಗೆ ಇಟ್ಕೊಂಡು ಟ್ರೈನ್ ಕಡೆ ಬಂದೆ. ಟ್ರೈನ್ ಕಡೆ ಬಂದು ತೆಗೆದು ನೋಡಿದ್ರೆ ಎಲ್ಲ 100 ಮತ್ತು 50 ರೂಪಾಯಿ. 91ನೇ ಇಸ್ವಿಯಲ್ಲಿ 1,500 ರೂಪಾಯಿದೊಳಗೆ ಏನತ್ತು.
ಅದನ್ನು ತಗೊಂಡು ನಾನು ಟ್ರೈನ್ಗೆ ಹತ್ತಿಲ್ಲ, ಸೀದಾ ಶಿಪ್ ಕಡೆ ಹೋದೆ. ಎಲ್ಲಿ? ಡೀಲರ್ಶಿಪ್. ಅಲ್ಲೇ ಬುಕ್ಗಳು ಬಂದಿದ್ದು. ದೇವರು ಕ್ರಿಶ್ಚಿಯನ್ ಲೈಬ್ರರಿ ಒಂದು ದೊಡ್ಡ ಹಡಗಿನಲ್ಲಿ ಬಂದಿತ್ತು, ಸ್ಟೀಮರ್ನಲ್ಲಿ. ಎಲ್ಲಿಗೆ? ಗೋವಾ ಬಾರ್ಡ್ರಿನಲ್ಲಿ. ಅಲ್ಲಿ ಹೋಗಿ ನಾನು ಸುಮ್ಮನೆ ವಾಪಸ್ ಬಂದಿದ್ದೆ, ದುಡ್ಡಿಲ್ಲ ಅಂತೇಳಿ. ಎಲ್ಲ ನೋಡಿದೆ, ಬುಕ್ಗಳೆಲ್ಲ ಚೆನ್ನಾಗಿದೆಯಲ್ಲಪ್ಪ, ಇಷ್ಟು ಬುಕ್ಗಳಿದೆ ದೇವ್ರೆ, ನಂಗೆ ದುಡ್ಡಿದ್ರೆ ನಾನು ಈ ಬುಕ್ಗಳು ತೊಗೊಳ್ತಿದ್ದೆ ಅಂತೇಳಿ. ಮತ್ತು ಹೋಗಿ ವಾಪಸ್ ಬಂದು ನಾನು ಆಮೇಲೆ ಮೂರನೇ ದಿವಸ ಆಯಿತು, ಸೇವೆ ಆಯಿತು, ಹೋಗ್ಲಿಕ್ಕೆ ಟಿಕೆಟೂ ಇಲ್ಲ. ಆ ಸಮಯದಲ್ಲಿ ಈ ಮನುಷ್ಯ ನನಗೆ 1000 ರೂಪಾಯಿ, ಅಂದರೆ 1500 ರೂಪಾಯಿಗಿಂತ ಹೆಚ್ಚಿತ್ತದು, ಎಲ್ಲ ದುಡ್ಡು ಕೊಟ್ಟಿದ್ದ. 100 ರೂಪಾಯಿ 50 ರೂಪಾಯಿ ದೊಡ್ಡ ಗಟ್ಟಿ ಕೊಟ್ಬಿಟ್ಟ. ತಗೊಂಡು ನಾನು ಟ್ರೈನ್ ಅಂತಿಲ್ಲ, ಸೀದಾ ಹೋಗಿ ಆ ದೊಡ್ಡ ಸ್ಟೀಮರ್ ಬಂದಿತ್ತು, ಒಂದು ದೊಡ್ಡ ಹಡಗು ಬಂದಿತ್ತು. ಎಲ್ಲಿಂದ? ಜರ್ಮನಿಂದ ಹಡಗು ಬಂದಿತ್ತು. ಎಲ್ಲಿಗೆ? ಗೋವಾಗೆ. ಹಡಗಿನಲ್ಲಿ ಹೋಗಿ ಬುಕ್ಸ್ಗಳೆಲ್ಲ ಪರ್ಚೇಸ್ ಮಾಡಿದೆ. ದೇವರೇ ಸ್ತೋತ್ರ, ಈ ಹಡಗು ಒಂದು ಸಾರಿ ಹೋಗಿದ್ರೆ ಮತ್ತೆ ಸಿಗೋದಿಲ್ಲ. ಸಿಗ್ತದೆ. ಎಲ್ಲ ಇಷ್ಟು ಬುಕ್ಗಳು ಪರ್ಚೇಸ್ ಮಾಡಿಕೊಂಡು ಎಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಆಮೇಲೆ ಟ್ರೈನ್ ಹತ್ತಿ ನನ್ನ ಊರಿಗೆ ನಾ ಬಂದೆ. ನಾನು ಕೇಳಿದ ಟಿಕೆಟ್ಗಾಗಿ ಚಾರ್ಜು, ನಾನಲ್ಲೇ ಸ್ಟೀಮರ್ನಲ್ಲಿ ಹೋಗಿ ಬಂದಿದ್ದೆಲ್ಲ, ಅದು ದೇವರಿಗೆ ನೆನಪಿತ್ತು. ಎಲ್ಲ ಕೂಡಿ ಕೊಟ್ಟು ಅಲ್ಲಿಂದ ದೇವರು ನಡೆಸಿದ್ದಾರೆ. ಅಂದಿನಿಂದ ನನಗೆ ನೆನಪಂತು, ಬ್ರದರ್ ಭಕ್ತ ಸಿಂಗ್ ಅವರು ಮನುಷ್ಯನ ಮೇಲೆ ಆಧಾರ ಪಡಲಿಲ್ಲ, ಇವ್ರ ಹತ್ರ ಭಿಕ್ಷೆ ಬೇಡಿಲ್ಲ. ವಿದೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಸುಳ್ಳು ಮಾತಾಡಿ ಮೋಸ ಮಾತಾಡಲಿ ಅವ್ರು ಯಾರ ಹತ್ರ ಕೇಳಿಲ್ಲ, ಆತನ ಪ್ರಾರ್ಥನೆ ಮೂಲಕವಾಗಿ ದೇವರ ಹತ್ರ ಕೇಳಿದ್ದು. ಆವಾಗ ನನಗೆ ನೆನಪು ಬಂದಿದ್ದನು, ಪ್ರಾಕ್ಟೀಸ್ ಮಾಡಿದೆ, ಅಭ್ಯಾಸ ಮಾಡಿ ನೋಡಿದೆ. ದೇವರು ಸ್ವಯಂ ತಾನೇ ನನ್ನ ಜೊತೆಯಲ್ಲಿದ್ದು ಈ ಕಾರ್ಯಗಳನ್ನು ಮಾಡಿದ್ದನು ನಾನು ಅನುಭವಿಸಿದ್ದೇನೆ. ಹಲ್ಲೆಲೂಯಾ. ಆ ಪುಸ್ತಕಗಳು ಇವತ್ತಿಗೂ ಇದೆ ನನ್ನ ಲೈಬ್ರರಿಯಲ್ಲಿ. ಡ್ಯೂಲರ್ಶಿಪ್ ಅಂತದು, ಅದು OM ಲೈಬ್ರರಿ ಅವ್ರದ್ದು, ಭಾಳ ದೊಡ್ಡ ಹಡಗದು, ದೊಡ್ಡ ಸ್ಟೀಮರ್ ಅದು. ನನ್ನ ಪ್ರಿಯ ಸಹೋದರರೇ, ಈ ಮಾತಿನಂತೆ ಪರ್ಸನಲಿ ಏನು ತೊಗೊಂಡು ಹೋಗ್ಬೇಡ್ರಿ? ಹಣ. ನನ್ನ ಪರ್ಸೇ ಇಲ್ಲ, ನನ್ನ ಕಡೆ ಹಣ ಎಲ್ಲಿ ತೊಗೊಂಡು ಹೋಗ್ತೀನಿ? ಇದ್ರೆ ಚಿಲ್ಲರಿದ್ರೆ ಅದು ಬ್ಯಾಕ್ ಪಾಕೆಟಲ್ಲಿ, ಮುಂದಿನ ಪಾಕೆಟಲ್ಲಿ, ಇಲ್ಲಾಂದರೆ ಒಳಗಿನ ಪಾಕೆಟಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಪರ್ಸೇ ಇಲ್ಲ. ಪಾಪ ಯೇಸು ಹೇಳಿದ್ರೆ ಪರ್ಸನಲ್ಲಿ ದುಡ್ಡು ತೊಗೊಂಡು ಹೋಗ್ಬೇಡದೆ. ನಾನು ಪರ್ಸೇ ತೊಗೊಂಡೋಗಿಲ್ಲ. ಆದರೆ ದೇವರು ತನ್ನ ಕಾರ್ಯಗಳು ನನ್ನ ಜೀವನದಲ್ಲಿ ಮಾಡಿದಾನೆ. ಮತ್ತು ಇನ್ನೂ ಹೇಳಬೇಕಾದ್ರೆ 91ರಿಂದ ಇವತ್ತುವರೆಗೂ ಯಾರ ಮೇಲೆ ಆಧಾರ ಪಡಲಿಕ್ಕೆ ನನಗೆ ಬಿಟ್ಕೊಳ್ಳಿಲ್ಲ. ನನ್ನ ಒಡೆಯನಾದ ಕರ್ತನಾದ ಯೇಸು ಕ್ರಿಸ್ತನು, ಯೆಹೋವನೇ ದೇವರು. ಹಲ್ಲೆಲೂಯಾ. ಯಾಕೆಂದರೆ ಇವತ್ತುವರೆಗೂ ವಿಶ್ವಾಸದಿಂದಲೇ ಸೇವೆ ಮಾಡ್ತಾ ಇದ್ದಾನೆ. ಬ್ರದರ್ ಭಕ್ತ ಸಿಂಗ್ ಅವರು ಹೇಳಿರುವತಕ್ಕಂಥ ಅವರ ಸಾಕ್ಷಿ ಮೂಲಕವಾಗಿಯೂ ಮತ್ತು ಕೆಲವು ಪುಸ್ತಕಗಳನ್ನು ಓದಿ ನಮ್ಮ ಮಾಮ ಅವರು, ನಮ್ಮ ತಾಯಿಯವರು ಹೇಳ್ತಿದ್ರು. ಅಷ್ಟೇ ಅಲ್ಲದೆ ಮತ್ತು ಡಾಕ್ಟರ್ ಪಾಲ್ ಯಂಗಿಚ್ ಅವರ ಜೀವನದಲ್ಲಿ ಕೂಡ ಮತ್ತು ಯೇಸು ಕ್ರಿಸ್ತನ ಸ್ವಾರ್ಥಗಳಲ್ಲಿ ಓದಿರ್ತಕ್ಕಂಥ ಸತ್ಯವನ್ನು ಇವತ್ತುವರೆಗೂ ದೇವರೇ ನನಗೆ ಸಹಾಯ ಮಾಡ್ತಾ ಇದ್ದಾನೆ. ಇವತ್ತಿಗೆ 10 ವರ್ಷ ಆಯಿತು. ನಾನು ಈ ಮಧ್ಯದಲ್ಲಿ ಸಾಲ ಮಾಡಿದ್ದೆ. ಯಾವಾಗ 10 ವರ್ಷದಿಂದ ಕೆಲವು ಸಾಲಗಳು ಮಾಡಿದೆ. ಆ ಸಾಲಗಳು ತೀರಿಸ್ಕೊಳ್ಳಿಕ್ಕಾಗದೆ ನನಗೆ ಅನಾರೋಗ್ಯ ಅಪ್ಪಳಿಸಿತ್ತು. ಆದರೆ ಆವಾಗೆ ತೀರ್ಮಾನ ಮಾಡಿದೆ, ಕರ್ತನೇ, ಇನ್ನು ಮುಂದೆ ಸಾಲ ಮಾಡಲಿಕ್ಕೆ ನಾನು ಹೋಗಬಾರ್ದು, ನನಗೆ ಸಹಾಯ ಮಾಡು. ಆವಾಗ ದೇವ್ರು ಹೇಳಿದ್ರು, ಬರಲಿಕ್ಕೆ ಮುಂಚೆ ನೀನು ಸಾಲ ತೊಗೊಳಕ್ಕೆ ಹೋಗಬೇಡ, ದುಡ್ಡು ಬಂದ ಮೇಲೆ ಖರೀದಿ ಮಾಡಂತೇಳಿ ದೇವ್ರು ಹೇಳಿದ್ರು. ದುಡ್ಡು ಬರಲಿಕ್ಕೆ ಮುಂಚೆನೇ ದುಡ್ಡು ಖರ್ಚು ಮಾಡಿರ್ತೀವಿ ನಾವು, ಅಂದರೆ ದುಡ್ಡು ಬರಲಿಕ್ಕೆ ಮುಂಚೆನೇ ಖರ್ಚು ಮಾಡಿರ್ತೀವಿ. ಆ ಥರ ದುಡ್ಡು ಬಂದ ಮೇಲೆ ಖರ್ಚು ಮಾಡು. ಇವತ್ತಿಗೆ 10 ವರ್ಷ ಆಯಿತು, ಯಾವ ಸಾಲ ಇಲ್ಲದೆ ದೇವರು ರೊಟ್ಟಿ ಊಟ ಕೊಡ್ತಾ ಇದ್ದಾನೆ. 4 ಹಳ್ಳಿಗಳಲ್ಲಿ 4 ಸ್ಥಳಗಳಲ್ಲಿ ಚರ್ಚನ್ನು ಸ್ಥಾಪಿಸಿದ್ದೇವೆ. 4 ಪ್ರೇಯರ್ ಸೆಲ್ಲನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇವೆಲ್ಲವೂ ನಂಬಿಕೆಯಿಂದ ದೇವರನ್ನು ಹಿಂಬಾಲಿಸುತ್ತಾ ಇರುವಾಗ ಸಭೆ ಜನರು, ನಮ್ಮ ಕ್ರೈಸ್ತ ಸಭೆ ಜನರು, ಈ ನಮ್ಮ ಪೀಸ್ ಮೇಕರ್ ಸಭೆ ಜನರೆಲ್ಲರೂ ಪ್ರಾರ್ಥನೆಯೊಂದಿಗೆ ನಮಗೆ ಸಹಾಯ ಮಾಡಿರೋದರಿಂದ ನಾನು ಅಲ್ಲಿವರೆಗೆ ಹೋಗಲಿಕ್ಕೆ ಸಾಧ್ಯವಾಯಿತು. ನನ್ನ ಪ್ರಿಯ ಸಹೋದರರೇ, ಮನುಷ್ಯರ ಮೇಲೆಲ್ಲ ಕರ್ತನ ಮೇಲೆ ಆಧಾರ ಪಡೋಣ. ಆದರೆ ನಂಗೆ ದೇವರು ಕೊಟ್ಟಾನಂತೇಳಿ ರುಬಾ ಮಾಡ್ಕೊ ತಿರುಗಾಡೋದಲ್ಲ, ಕರ್ತನಿಗೆ ಅಧೀನರಾಗಿರೋಣ. ಹೊಸ ಒಡಂಬಡಿಕೆ ಸಭೆಯಂತೆ ದೇವರಿಗೆ ಅಧೀನರಾಗಿರೋಣ. ನನ್ನ ಪ್ರಿಯ ಸಹೋದರಿ, ಯಾರ್ಯಾರಿಗೆ ಇವತ್ತು ಸ್ವಸ್ಥತೆ ಬೇಕು, ಬಿಡುಗಡೆ ಬೇಕು, ನನ್ನ ಜೊತೆಯಲ್ಲಿ ನೀವೆಲ್ಲರೂ ಎದ್ದು ನಿಂತು ಪ್ರಾರ್ಥನೆಯಲ್ಲಿ ಏಕೀಭವಿಸುವುದಾದರೆ ಖಂಡಿತವಾಗಿ ಎಲ್ಲ ಬಡ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಕಷ್ಟಪಟ್ಟು ಸೇವೆ ಮಾಡ್ತಿರ್ತಕ್ಕಂಥ ಎಲ್ಲ ಸೇವಕರಿಗೆ ನನ್ನ ಹೃತ್ಪೂರ್ವಕವಾದಂಥ
ಶುಭಗಳು ಅವ್ರಿಗಿರಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಅವರ ಕೊರತೆಗಳನ್ನು ನೀಗಿಸಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಅವರಿಗೆ ಆತ್ಮದಲ್ಲಿ ದೇಹ ಬಲದಲ್ಲಿ ಕೂಡ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಅವ್ರಿಗೆ ಬರ್ತಕ್ಕಂಥ ಎಲ್ಲ ಯಾವುದೇ ಸಮಸ್ಯೆಗಳು ಬಾಧೆಗಳು ಬಂದರೂ ಕೂಡ ಅದರಲ್ಲಿ ಕೂಡ ದೇವರವರಿಗೆ ಜಯ ಕೊಟ್ಟು ಯಾವ ಕೇಡು ಸಂಭವಿಸಿದಂತೆ ಕಾಪಾಡಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ ಆತ್ಮೀಯರೇ, ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಏಕೀಭವಿಸಿದಾದರೆ ನಿಮಗೆ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಕರುಣಾಮಯನಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ರಾಜಾದಿರಾಜನೇ, ಮನುಷ್ಯರು ತಮ್ಮ ಮಿತಿಗೆ ತಕ್ಕಂತೆ, ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಸಹಾಯ ಮಾಡಲಿಕ್ಕೆ ಆಗದೇ ಇರಬಹುದು. ಆದರೆ ನೀನು, ನಿನ್ನ ಹಸ್ತವು ಬಲವು ಪರಾಕ್ರಮ ತುಂಬಿರತಕ್ಕಂಥದ್ದಾಗಿದೆ ರಾಜ. ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರಿ ಸಹೋದರು, ಯಾರ್ಯಾರು ವೈದ್ಯರ ಹತ್ರ ಹೋಗಿ ತನ್ನ ರೋಗವನ್ನು ಹೇಳಿಕೊಳ್ಳದೆ, ತನ್ನ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳದೆ ಮನೆಯಲ್ಲಿ ಕಳವಳದಿಂದ ದಿಗುಳಿಂದ ಪ್ರತಿದಿನ ಬಲಹೀನರಾಗಿ ಸೋತೋಗಿ ಮನಮುರಿದವರಾಗಿರುವವರೆಲ್ಲರಿಗೂ ಕರ್ತನೇ, ದೇವಾದಿ ದೇವನೇ, ಯಾರ್ಯಾರು ನನ್ನ ಜೊತೆಲಿ ಏಕೀಭವಿಸಿದ್ದಾರೆ ಅವರೆಲ್ಲರೂ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾರೆ ಕರ್ತನೆ. ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ, ಅವರನ್ನು ಮುಟ್ಟು ಕರ್ತನೆ, ಸಂಪೂರ್ಣವಾಗಿ ಮುಟ್ಟು ಕರ್ತನೆ. ಕರ್ತನೆ, ನಾವು ನೋಡಿದೇವೆ ರಾಜ, ಯಾರ್ಯಾರು ಕರ್ತನೆ ಕೇಳ್ತಾ ಇದ್ದಾರೆ, ಈ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ, ಅವರ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ದುಷ್ಟಶಕ್ತಿಗಳಾಗಿರಲಿ, ಪೀಡಿತರಾಗಿರಲಿ, ಭೂತ ಪೀಡಿತರಾಗಿರಲಿ, ದೇವ ಪೀಡಿತರ ಬಿಡುಗಡೆ ಆಗಲಿ ಎಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ, ಅವರ ಕುಟುಂಬಗಳಲ್ಲಿ ಯಾರ್ಯಾರು ಈ ಮಾಧ್ಯಮವನ್ನು ತೆರೆದು ಕೇಳ್ತಾ ಇದ್ದಾರೆ ಅವರಿಗೆ ಶುಭವಾಗಲಿ ಯೇಸು ನಾಮದಲ್ಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಅವರ ಕುಟುಂಬಗಳಿಗೆ ಸ್ವಸ್ಥತೆ ಉಂಟಾಗಲಿ, ಅವರ ಜೀವನದಲ್ಲಿ ರಕ್ಷಣೆ, ನಿತ್ಯ ಜೀವ ಪ್ರಾಪ್ತವಾಗಲಿ. ಕರ್ತಾದಿ ಕರ್ತನೆ, ದೇವಾದಿ ದೇವನೇ, ನೀನು ನಿಜವಾದ ದೇವರು, ಸತ್ಯ ದೇವರು, ಅಪಾರವಾದಂಥ ಕಾರ್ಯಗಳನ್ನು ಮಾಡತಕ್ಕಂಥ ದೇವರು ಕರ್ತನೆ. ನಿನ್ನನ್ನೇ ನಾವು ನಂಬಿಕೊಂಡಿದ್ದೇವೆ, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇವೆ. ಕರುಣಿಸುವುದೇ ತೋರಿಸು ರಾಜ. ಯಾರ್ಯಾರು ಇವತ್ತು ನನ್ನ ಜೊತೆಲಿ ಏಕೀಭವಿಸಿದ್ದಾರೆ ಕರ್ತನೆ, ಯಾರ್ಯಾರು ನನ್ನ ಜೊತೆಲಿ ಕಣ್ಣು ಮುಚ್ಚಿ ಕರ್ತನೆ, ಈ ಸ್ವಸ್ಥತೆಯ ನಿನ್ನ ಗಾಯಗಳಸ್ತಾದ ಚಾಚುವಿಕೆ, ನಿನ್ನ ಸ್ಪರ್ಶೆ, ನಿನ್ನ ಸ್ವಸ್ಥತೆಯನ್ನು ಎಷ್ಟು ಜನ ಎದುರು ನೋಡ್ತಾ ಇದ್ದಾರೆ ಅವರೆಲ್ಲರಿಗೆ ಈಗಲೇ ಯೇಸು ಕ್ರಿಸ್ತ ನಾಮದಲ್ಲಿ ಸರ್ವೇಶ್ವರನಾದ ಭೂ ಪರಗಳನ್ನು ಉಂಟು ಮಾಡಿರ್ತಕ್ಕಂಥ ಆಕಾಶ ಭೂಮಿಗೆ ಒಡೆಯನಾಗಿರ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ, ಶಿಲುವೆ ಮರಣವನ್ನು ಜಯಿಸಿ ಅಂತ ಯೇಸು ಕ್ರಿಸ್ತ ನಾಮದಲ್ಲಿ ಸಂಪೂರ್ಣ ಗುಣಮುಖರಾಗಲಿ, ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅವರಿಗೂ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಮ್ಮ ಸತ್ಯ ದೇವರು, ನಿಮ್ಮನ್ನು ಕಾಪಾಡ್ತಕ್ಕಂಥ ದೇವರು ಇವತ್ತಿಗೂ ನೀವು ಕೇಳಿದರೆ, ಪ್ರಾರ್ಥನೆ ಮಾಡಿದರೆ ಗುಣಪಡಿಸ್ತಕ್ಕಂಥದ್ದಾಗಿದೆ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು.